ನೋಡಿ, ಪಂಚಭೂತಗಳು ಮನುಷ್ಯನಿಗೆ ಎಷ್ಟು ಇಂಪಾರ್ಟೆಂಟು. ಆಕಾಶ, ನೀರು, ಗಾಳಿ, ಬೆಂಕಿ, ಭೂಮಿ ಎಷ್ಟು ಇಂಪಾರ್ಟೆಂಟು, ಅದೇ ಥರ ಅಡಿಗೆ ಎಣ್ಣೆ ಕೂಡ ಇಂಪಾರ್ಟೆಂಟು. ಯಾಕೆ ಅಂತ ಹೇಳಿದ್ರೆ ನಾವು ತಯಾರು ಮಾಡೋ ಅಡಿಗೆ ಎಣ್ಣೆಗಳೆಲ್ಲ ಪ್ಲಾಂಟ್ ಬೇಸ್ಡ್, ಜನ್ಯದಿಂದ ಬರೋವಂಥದ್ದು. ನೋಡಿ, ಈಗ ಕ್ಯಾನ್ಸರ್ಗಳೆಲ್ಲ ಬರ್ತಾ ಇದೆ ಅಂತ ಕೇಳ್ತಿರಲ್ಲ, ಪ್ಯಾಕೆಟ್ ಎಣ್ಣೆಗಳನ್ನು ಬಳಸೋದ್ರಿಂದ ಕ್ಯಾನ್ಸರ್ಗಳು ಬರುವಂಥದ್ದಾಗಿರುತ್ತೆ. ನೋಡಿ, ಒಳ್ಳೆ ನೀರು ಸಿಗಲಿಲ್ಲ ಅಂತ ನಾವು ಮೂರಿ ನೀರು ತೊಗೊಂಡು ಕುಡಿತೀವ ಸರ್? ಇಲ್ಲ ಅಲ್ವಾ? ಶುದ್ಧ ಥೈರಾಯ್ಡ್ ಸಮಸ್ಯೆ ನೀವು ಕೇಳಿರ್ತೀರ. ಸಾಕಷ್ಟು ಜನ ಥೈರಾಯ್ಡಿಂದ ಬಳಲಿ ತುಂಬ ಜನ ಮೆಡಿಸಿನ್ಸ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಸೊ ನಮ್ಮ ಒಂದು ಕೊಬ್ಬರಿ ಎಣ್ಣೆನ ಡೈಲಿ ಒಂದು ಸ್ಪೂನ್ ಕುಡಿತಾ ಬಂದರೆ ಸಾಕು, ಅವರಿಗೆ ಥೈರಾಯ್ಡ್ ಓಡೋಗುತ್ತೆ. ದಪ್ಪ ಇರೋ ಅಂಥವ್ರು ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆ ಕುಡಿಲಿ, ವೆಯ್ಟ್ ಕೂಡ ರಿಡ್ಯೂಸ್ ಆಗುತ್ತೆ. ಅದೇ ಥರ ಅಡಿಗೆ ಎಣ್ಣೆಗಳು ಸಿಗ್ತಾ ಇದೆ ನೋಡಿ. ಎತ್ತಿನ ಗಾಣದಲ್ಲಿ ತಯಾರು ಮಾಡಿರ್ತಕ್ಕಂಥ ಕಡಲೆಕಾಯಿ ಎಣ್ಣೆ ಇದು ನಾವೇ ತಯಾರು ಮಾಡಿರೋಂಥದ್ದು. ಈ ಕಲರನ್ನು ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ, ಗೋಲ್ಡ್ ಕಲರ್ ಇದೆ. ದಿಸ್ ಇಸ್ ದ ಒರಿಜಿನಲ್ ಕಡಲೆಕಾಯಿ ಎಣ್ಣೆ ಇದು, ಆಯಿತಾ? ಎತ್ತಿನ ಗಾಣದಲ್ಲಿ ತಯಾರು ಮಾಡಿರೋಂಥದ್ದು. ಸೊ ಈ ಎಣ್ಣೆಯನ್ನು ಬಳಸೋದ್ರಿಂದ ಜನರು ಹೃದಯದ ಕಾಯಿಲೆಗಳಿಂದ ಮುಕ್ತಿಯನ್ನು ಹೊಂದಬಹುದು. ಸೊ ಇದು ಭೂಮಿ ಮೇಲೆ ಇರ್ತಕ್ಕಂಥ ಸಂಜೀವಿನಿ. ಇದರಲ್ಲಿ ಸೋಡಿಯಂ ಲೋರಿಕ್ ಆಸಿಡ್ ಅನ್ನುವಂಥ ಒಂದು ಅಂಶ ಇದೆ. ಇದು ತಾಯಿಯ ಎದೆ ಹಾಲಲ್ಲಿ ಬರುವಂಥದ್ದು. ತಾಯಿಯ ಎದೆ ಹಾಲಿನ ನಂತರ ಸಿಗುವಂಥದ್ದು ನಮಗೆ ತೆಂಗಿನಕಾಯಿ ಮತ್ತು ಕೊಬ್ಬರಿಯಲ್ಲಿ ಸಿಗುವಂಥದ್ದಾಗಿದೆ. ಆಹಾರವನ್ನೇ ಔಷಧಿಗಳನ್ನಾಗಿ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಔಷಧಿಗಳು ಆಹಾರ ಆಗುತ್ತೆ ಅಂತ ಹೇಳಿದ್ರು. ಈಗ ಅದೇ ತಾನೇ ಆಗ್ತಾ ಇರೋಂಥದ್ದು. ಸೊ ಇದೆಲ್ಲ ಆಹಾರ ಪದಾರ್ಥಗಳು, ಇವನ್ನೆಲ್ಲ ಕರೆಕ್ಟಾಗಿ ಇದ್ರಲ್ಲಿ ಔಷಧಿ ಗುಣಗಳಿದೆ. ಇದನ್ನು ಸೇರಿಸೋದ್ರಿಂದ ಅವ್ರ ಆಹಾರದಲ್ಲಿ ಅದೇ ಅವರಿಗೆ ಔಷಧಿ ಗುಣಗಳಾಗೋದ್ರಿಂದ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ. ಸರ್ ನಮಸ್ತೆ, ತಮ್ಮ ಪರಿಚಯ ಸರ್? ಸರ್ ನಮಸ್ಕಾರ, ಹೆಸರು ಮೂರ್ತಿ ಅಂತ. ಮೂಲತಃ ಮೈಸೂರಿನವರು, ಮೈಸೂರಿನ ಪಡವರಳ್ಳಿಯವರು. ಸೊ 2003ರಿಂದ ನಾನು ಬೆಂಗಳೂರಿನಲ್ಲಿದ್ದೇನೆ ಸರ್. ಓಕೆ. ಎಣ್ಣೆ ಈಗಿನ ಕಾಲದಲ್ಲಿ, ಈಗಿನ ಕಾಲಘಟ್ಟದಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ವೈದ್ಯರು ಹೇಳ್ತಾ ಇದ್ದಾರೆ, ಸಾಕಷ್ಟು ಜನ ಇದು ಮಾಡ್ತಾ ಇದ್ದಾರೆ. ನೀವು ಕೂಡ ಸ್ವಂತ ಅನುಭವದಿಂದ ಎಣ್ಣೆ ಎಷ್ಟು ಇಂಪಾರ್ಟೆಂಟು, ಹಾಗೆ ನೀವೊಂದು ಎಣ್ಣೆ ರಿಲೇಟೆಡ್ ಬಿಸ್ನೆಸ್ ಕೂಡ ಮಾಡ್ತಾ ಇದ್ದೀರಾ, ಅದರ ಮಹತ್ವವನ್ನು ತಿಳಿಸ್ಕೊಡ್ಬೋದಾ? ಹಾಂ ಸರ್. ನೋಡಿ, ಪಂಚಭೂತಗಳು ಮನುಷ್ಯನಿಗೆ ಎಷ್ಟು ಇಂಪಾರ್ಟೆಂಟು. ಆಕಾಶ, ನೀರು, ಗಾಳಿ, ಬೆಂಕಿ, ಭೂಮಿ ಎಷ್ಟು ಇಂಪಾರ್ಟೆಂಟು, ಅದೇ ಥರ ಅಡಿಗೆ ಎಣ್ಣೆ ಕೂಡ ಇಂಪಾರ್ಟೆಂಟು. ಯಾಕೆ ಅಂತ ಹೇಳಿದ್ರೆ ನಾವು ತಯಾರು ಮಾಡೋ ಅಡಿಗೆ ಎಣ್ಣೆಗಳೆಲ್ಲ ಪ್ಲಾಂಟ್ ಬೇಸ್ಡ್, ಜನ್ಯದಿಂದ ಬರೋವಂಥದ್ದು. ನೋಡಿ, ಗುಡ್ ಫ್ಯಾಟ್ ನಮ್ಮ ಬಾಡಿಗೆ ಸೇರಲಿಲ್ಲ ಅಂತ ಹೇಳಿದ್ರೆ ನಮ್ಮ ಚರ್ಮದಲ್ಲಿ ವಿಸ್ಕೋಸಿಟಿ ಬರೋವಂಥದ್ದು ಇರೋದಿಲ್ಲ. ಈ ಸ್ಕಿನ್ ನೋಡಲಿಕ್ಕೆ ಒಂದು ಯಂಗಾಗಿರುತ್ತೆ ನೋಡಿ. ಯಂಗಾಗಿ ಬರ್ಬೇಕಂತ ಹೇಳಿದ್ರೆ ಗುಡ್ ಫ್ಯಾಟನ್ನು ಪೂರೈಸಬೇಕು. ನಮ್ಮ ಬ್ರೈನ್ ಆಗಿರ್ಬೋದು, ಅಥವಾ ಹೃದಯ ಆಗಿರ್ಬೋದು, ಯಕೃತ್ ಆಗಿರ್ಬೋದು, ಇದೆಲ್ಲ ಡೆವಲಪ್ ಆಗಲಿಕ್ಕೆ, ಅದನ್ನೆಲ್ಲ ಮೇಂಟೈನ್ ಮಾಡಲಿಕ್ಕೆ ನರ್ವಸ್ ಸಿಸ್ಟಮನ್ನು ಗುಡ್ ಫ್ಯಾಟ್ ಇರೋವಂಥ ಅಡುಗೆ ಎಣ್ಣೆಗಳನ್ನು ಪೂರೈಸಬೇಕು. ಈಗ ಕ್ಯಾನ್ಸರ್ಗಳೆಲ್ಲ ಬರ್ತಾ ಇದೆ ಅಂತ ಕೇಳ್ತಿರಲ್ಲ, ಪ್ಯಾಕೆಟ್ ಎಣ್ಣೆಗಳನ್ನು ಬಳಸೋದ್ರಿಂದ ಕ್ಯಾನ್ಸರ್ಗಳು ಬರುವಂಥದ್ದಾಗಿರುತ್ತೆ. ಯಾರು ನೇರವಾಗಿ ಗಾಣದಲ್ಲಿ ಸಿಗೋ ಅಡುಗೆ ಎಣ್ಣೆಗಳನ್ನು ಬಳಸ್ತಾರೆ ಅವರಿಗೆ ಒಂದು ಆರೋಗ್ಯವಾಗಿರ್ಲಿಕ್ಕೆ ಅನುಕೂಲ ಆಗುತ್ತೆ, ಮತ್ತು ಆಹಾರದಲ್ಲಿ ಒಳ್ಳೆ ರುಚಿ ಇರುತ್ತೆ, ಮತ್ತು ಅವ್ರು ಕೊಡೋ ಹಣಕ್ಕೆ ಮೌಲ್ಯ ಕೊಟ್ಟಾಗುತ್ತೆ. ಇಲ್ಲ ಅಂದರೆ ಜನ ಆಚೆ ಕಡೆ ಹಣ ಕೊಟ್ಟು ಕಾಯಿಲೆ ಇದನ್ನು ಖರೀದಿ ಮಾಡ್ತಾ ಇದ್ದಾರೆ ಅವರು. ಸೊ ಯಾಕೆ ಇನ್ನೂ ಕೂಡ ಪ್ಯಾಕೆಟ್ ಎಣ್ಣೆ ಜನ ತಗೋತಾ ಇದ್ದಾರೆ ಅಂದ್ರೆ, ರೇಟ್ ಜಾಸ್ತಿ, ಇದು ಗಾಣದ ಎಣ್ಣೆ ಆ ಥರದ್ದೆಲ್ಲ ಹೇಳ್ತಾರೆ ಸರ್, ಅದಕ್ಕೆ ಏನು ಹೇಳ್ತೀರಾ? ನೋಡಿ, ಒಳ್ಳೆ ನೀರು ಸಿಗಲಿಲ್ಲ ಅಂತ ನಾವು ಮೂರಿ ನೀರು ತೊಗೊಂಡು ಕುಡಿತೀವ ಸರ್? ಇಲ್ಲ ಅಲ್ವಾ? ಶುದ್ಧವಾದ ನೀರಿಗೆ ನಾವು ಜನ ಏನು ಮಾಡ್ತಾ ಇದ್ದಾರೆ ಹೇಳಿ, ದುಡ್ಡು ಕೊಟ್ಟು ಹೋಗ್ಬಿಟ್ಟು ಅಲ್ಲಿ ಫಿಲ್ಟರ್ ವಾಟರ್ ಅಂತೇಳಿ ತೊಗೊಂಡು ಕುಡಿತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ನೀರು ಶುದ್ಧವಾಗಿರೋದು ಬೇಕು ಅಂತೇಳಿ. ಅದೇ ರೀತಿ ಅಡಿಗೆ ಎಣ್ಣೆ ಕೂಡ, ಈಗ ನೀವೇ ನೋಡಿ, ಪೆಟ್ರೋಲ್ ಹಾಕೋ ಜಾಗದಲ್ಲಿ ಡೀಸೆಲ್ ಹಾಕಿದ್ರೆ ಏನಾಗುತ್ತೆ? ಗಾಡಿ ಕೆಟ್ಟೋಗುತ್ತೆ ತಾನೇ. ನಮ್ಮ ಬಾಡಿ ಕೂಡ ಸರ್, ಮನುಷ್ಯ ಮಾಡಿರೋ ವೆಹಿಕಲ್ಗೆ ಅಷ್ಟು ಆದ್ಯತೆ ಕೊಡ್ತೀವಿ. ಭಗವಂತ ಕೊಟ್ಟಿರೋವಂಥ ದೇಹ ಬೆಲೆನೇ ಕಟ್ಟಕ್ಕಾಗಲ್ಲ. ಇದು ಒಬ್ಬ ವ್ಯಕ್ತಿಗೆ 500 ಕೋಟಿ 1000 ಕೋಟಿ ಅಂತ ಬೆಲೆ ಕಟ್ಟಿದ್ರು ಕೂಡ ಒಬ್ಬ ವ್ಯಕ್ತಿ ಜೀವ ಕಳ್ಕೊಂಡ್ಮೇಲೆ ಅವ್ನಿಗೆ ನೀವು 1000 ಕೋಟಿ ಕೊಟ್ಟರು ಅವ್ನು ಬರೋದಿಲ್ಲ. ಸೊ ಒಂದು ಜೀವಂತವಾಗಿರುವಂಥ ವ್ಯಕ್ತಿ ಆರೋಗ್ಯವಾಗಿರ್ಬೇಕಂದ್ರೆ ಒಳಗಡೆ ಇರ್ತಕ್ಕಂಥ ಆರ್ಗನ್ಸ್ ಏನಿದಾವೆ ಅವೆಲ್ಲ ಇಂಜಿನ್ಗಳು ಚೆನ್ನಾಗಿ ಕೆಲಸ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ಬೇಕಾಗುವಂಥ ಕಂಟೆಂಟ್ಗಳನ್ನು ಪ್ರಾಪರಾಗಿ ಕೊಡಬೇಕು. ನಮ್ಮ ಅಡಿಗೆ ಎಣ್ಣೆಗಳೆಲ್ಲವೂ ಗುಡ್ ಫ್ಯಾಟನ್ನು ಹೊಂದಿದೆ. ಸಾಮಾನ್ಯವಾಗಿ ನೀವು ಫ್ಯಾಟು ಅಥವಾ ಕೊಲೆಸ್ಟ್ರಾಲ್ ಅಂತ ಕೇಳಿರ್ತೀರಾ. ಕೊಲೆಸ್ಟ್ರಾಲ್ ಬಂದು ಅದು ನಿಮಗೆ ಅನಿಮಲ್ ಪ್ರಾಡಕ್ಟಿಂದ ಸಿಗುವಂಥದ್ದು, ನಾನ್ ವೆಜ್ಜು ಅಥವಾ ಡೈರಿ ಪ್ರಾಡಕ್ಟಿಂದ. ಇವೆಲ್ಲವೂ ಗುಡ್ ಫ್ಯಾಟನ್ನು ಹೊಂದಿದೆ. ಗುಡ್ ಫ್ಯಾಟನ್ನು ನಮ್ಮ ಆರೋಗ್ಯಕ್ಕೆ ಪೂರೈಸೋದ್ರಿಂದ ಮೆದುಳಿನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಹೃದಯದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ, ನರ್ವಸ್ ಸಿಸ್ಟಮ್ ಚೆನ್ನಾಗಿರುತ್ತೆ, ಬೋನ್ ಸ್ಟ್ರಾಂಗ್ ಆಗಿರುತ್ತೆ, ಈ ಮರಗುಳಿತನ ಅನ್ನೋದು ಬರೋವಂಥದ್ದಾಗಿರೋದಿಲ್ಲ. ಸೊ ಈ PCOD ಸಮಸ್ಯೆ ಹೆಣ್ಮಕ್ಳಿಗೆ, ಆ ಚಾಲೆಂಜ್ನಿಂದ ಅವರಿಗೆ ಮುಕ್ತಿ ಸಿಗುವಂಥದ್ದಾಗಿರುತ್ತೆ. ಥೈರಾಯ್ಡ್ ಸಮಸ್ಯೆ ನೀವು ಕೇಳಿರ್ತೀರ. ಸಾಕಷ್ಟು ಜನ ಥೈರಾಯ್ಡಿಂದ ಬಳಲಿ ತುಂಬ ಜನ ಮೆಡಿಸಿನ್ಸ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಸೊ ನಮ್ಮ ಒಂದು ಕೊಬ್ಬರಿ ಎಣ್ಣೆನ ಡೈಲಿ ಒಂದು ಸ್ಪೂನ್ ಕುಡಿತಾ ಬಂದರೆ ಸಾಕು, ಅವರಿಗೆ ಥೈರಾಯ್ಡ್ ಓಡೋಗುತ್ತೆ. ದಪ್ಪ ಇರೋ ಅಂಥವ್ರು ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆ ಕುಡಿಲಿ, ವೆಯ್ಟ್ ಕೂಡ ರಿಡ್ಯೂಸ್ ಆಗುತ್ತೆ.
ಹಲ್ಗಳನ್ನ ಡಾಕ್ಟರ್, ಆಕ್ಚುಲಿ ಡೆಂಟಲ್ ಡಾಕ್ಟರ್ ನಮ್ಮ ಕೊಬ್ಬರಿ ಎಣ್ಣೆ. ಡೈಲಿ ಅವ್ರು ಆಯಿಲ್ ಪುಲ್ಲಿಂಗ್ ಮಾಡಿದ್ರೆ ಸೊ ದೇ ನೋ ನೀಡ್ ಟು ಗೋ ಫಾರ್ ಡೆಂಟಲ್ ಡಾಕ್ಟರ್. ಸೊ ಓಕೆ, ಇದ್ರ ರಿಲೇಟೆಡ್ ಆಗಿ ತಾವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀನಿ ಅಂತೀರಾ, ಆ Yes. ಬಿಸ್ನೆಸ್ ಬಗ್ಗೆ ಹೇಳ್ಬೋದಾ? ಏನ್ ಪ್ರಾಡಕ್ಟ್, ಏನು ನಿಮ್ಮ ಕಂಪ್ನಿ ಹೆಸರು, ಎಲ್ಲಿ ಬರುತ್ತೆ ಇದು? ಸರ್, ಇದು SRK ಟೆಂಪಲ್ ಆಫ್ ಆಯಿಲ್ಸ್ ಅಂತ ಹೇಳಿ. SRK ಅಂದರೆ ಶ್ರೀರಾಮಕೃಷ್ಣ ಪರಮಹಂಸರ ಹೆಸರಲ್ಲಿ ಇರುವಂಥದ್ದು. ಬಿಕಾಸ್ ಐ ಬಿಲಾಂಗ್ಸ್ ಟು ರಾಮಕೃಷ್ಣ ಆಶ್ರಮ, ಹಾಗೆ ಈ ಪರಮಹಂಸರ ಹೆಸರಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೇನೆ. ರಾಮಕೃಷ್ಣ ಆಶ್ರಮದ ಮಂಗಳನಾಥ್ ನಂಜಿ ಮಹಾರಾಜರಿಂದ ಪರ್ಮಿಷನ್ ತೆಗೆದುಕೊಂಡು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿರೋಂಥದ್ದು. ನಮ್ಮಲ್ಲಿ 8 ಥರ ಅಡಿಗೆ ಎಣ್ಣೆಗಳನ್ನು ತಯಾರು ಮಾಡ್ತಾ ಇದ್ದೀವಿ. ಕಡಲೆಕಾಯಿ, ಕೊಬ್ಬರಿ, ಎಳ್ಳು, ಹುಚ್ಚೆಳ್ಳು, ಸೂರ್ಯಕಾಂತಿ, ಕುಸುಬೆ, ಸಾಸಿವೆ ಮತ್ತು ಹರಳೆಣ್ಣೆ. ಇಲ್ಲ ಗಾಣದ್ದು? ಹೌದು, ಎಲ್ಲವೂ ಗಾಣದ ಎಣ್ಣೆಗಳು. ಓಕೆ, ಯಾಕೆ ಇದನ್ನ ಸ್ಟಾರ್ಟ್ ಮಾಡಿದ್ದು ಸರ್? ಅಂದ್ರೆ ನೋಡಿ, ನನ್ನ ಜೀವನದಲ್ಲಿ ಆದಂತಹ ಒಂದು ಚಾಲೆಂಜ್ ಗ್ಯಾಂಗ್ರೀನ್ ಆಯ್ತು ನನಗೆ. ನಾನು ಮುಂಚೆ ಆಟೋ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೆ. ಆದರೆ ಮನೆಯಲ್ಲಿ ಕೂತ್ಕೊಳ್ಳೋಂಥ ಒಂದು ಪ್ರಸಂಗ ಬಂತು ಗ್ಯಾಂಗ್ರೀನ್ ಆಗಿ. ಆ ಸಂದರ್ಭದಲ್ಲಿ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ, ಸ್ವಲ್ಪ ಕಾಲ ಸಿರಿಧಾನ್ಯಗಳನ್ನು ಬಳಸಿದ್ರೆ ಆರೋಗ್ಯ ಚೆನ್ನಾಗುತ್ತೆ ಅನ್ನೋ ಮಾಹಿತಿ ಸಿಕ್ತು. ಸಿರಿಧಾನ್ಯವನ್ನು ತೆಗೆದುಕೊಂಡು ಬಳಸ್ತಾ ಇದ್ದೆ. ಡಾಕ್ಟರ್ ಖಾದರ್, ಪದ್ಮಶ್ರೀ ಡಾಕ್ಟರ್ ಖಾದರ್ ಏನಿದ್ದಾರೆ, ಅವರ ಒಂದು ಸಲಹೆ ಮೇರೆಗೆ ಸಿರಿಧಾನ್ಯಗಳನ್ನು ಬಳಸಿ ನನಗೆ ಹೆಲ್ತ್ ಇಂಪ್ರೂವ್ ಆಯಿತು. ನಂತರ ಸಿರಿಧಾನ್ಯಗಳನ್ನು ಮಾರಬೇಕಂತ ಒಂದು ಊರಿಗೆ, ಎಲ್ಲಿ ಬೆಳೀತಾರೋ ಆ ಊರಿಗೆ ಹೋದೆ ತೊಗೊಂಡು ಬರಲಿಕ್ಕೆ, ಚೋಳಹಿರಿಯೂರು ಅನ್ನೋ ಊರಿಗೆ. ಅಲ್ಲಿ ಅಂಜನಾಮೂರ್ತಿ ಅನ್ನೋ ವ್ಯಕ್ತಿ ನನಗೊಂದು ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆ ಕೊಟ್ಟರು. ತೊಗೊಳ್ಳಿ, ಇದು ಗಾಣದ ಎಣ್ಣೆ ಅಂತೇಳಿ. ನಂತರ ಆ ಎಣ್ಣೆ ತೊಗೊಂಡು ನಾನು ಬಳಸಿ ಇದು ಒಳ್ಳೇದಿದೆ, ನಾನು ಜನರಿಗೆ ಮಾರಬೇಕು, ಇದನ್ನ ತಲುಪಿಸ್ಬೇಕು ಅನ್ನೋ ವಿಷನ್ ಇಟ್ಕೊಂಡಿದ್ದೆ. ನಂದು ಒಂದು ಹೇಗೆ ಅಂದರೆ ಕ್ಯಾರೆಕ್ಟ್ರು, ನನಗೇನೇ ಒಳ್ಳೇದು ಸಿಕ್ಕಿದ್ರೂ ಅದನ್ನ 4 ಜನರಿಗೆ ಕೊಡಬೇಕು ಅನ್ನೋ ಒಂದು ತುಡಿತ ಇರುತ್ತೆ ನನ್ನಲ್ಲಿ. ಸೊ ಆ ತುಡಿತ ಈ ಒಂದು ಇಂಡಸ್ಟ್ರಿನ ಶುರು ಮಾಡುವಲಿಕ್ಕೆ ನನಗೆ ಸ್ಫೂರ್ತಿ ಆಯಿತು. ಓಕೆ, ಈಗ ನಿಮ್ಮಲ್ಲಿ ಎಷ್ಟು ಪ್ರಾಡಕ್ಟ್ ಸಿಗುತ್ತೆ ಅದನ್ನ ವಿವರಿಸಬಹುದಾ? ಏನೇನೆಲ್ಲ ಸಿಗುತ್ತೆ ಅನ್ನೋದು? ಈಗ ನಮ್ಮಲ್ಲಿ 8 ಥರ ಅಡಿಗೆ ಎಣ್ಣೆಗಳು ಸಿಗ್ತಾ ಇದೆ ನೋಡಿ. ಎತ್ತಿನ ಗಾಣದಲ್ಲಿ ತಯಾರು ಮಾಡಿರ್ತಕ್ಕಂಥ ಕಡಲೆಕಾಯಿ ಎಣ್ಣೆ ಇದು ನಮ್ದು, ನಾವೇ ತಯಾರು ಮಾಡಿರೋಂಥದ್ದು. ಈ ಕಲರನ್ನು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ಗೋಲ್ಡ್ ಕಲರ್ ಇದೆ. ದಿಸ್ ಇಸ್ ದ ಒರಿಜಿನಲ್ ಕಡಲೆಕಾಯಿ ಎಣ್ಣೆ ಇದು, ಆಯ್ತಾ, ಎತ್ತಿನ ಗಾಣದಲ್ಲಿ ತಯಾರು ಮಾಡಿರೋಂಥದ್ದು. ಸೊ ಈ ಎಣ್ಣೆಯನ್ನು ಬಳಸೋದ್ರಿಂದ ಜನರು ಹೃದಯದ ಕಾಯಿಲೆಗಳಿಂದ ಮುಕ್ತಿಯನ್ನು ಹೊಂದಬಹುದು. ಸೊ ಒಂದು ಸಲ ಸ್ಟೆಂಟ್ ಹಾಕಿಸ್ಕೊಂಡ್ರೆ ಬ್ಲಾಕೇಜ್ ಆದರೆ ಎಷ್ಟು ಆರೋಗ್ಯದ ಸಮಸ್ಯೆಗಳು ಬರುತ್ತೆ. ಕಡಲೆಕಾಯಿ ಎಣ್ಣೆಯನ್ನು ಬಳಸೋದ್ರಿಂದ ಹೆಲ್ದಿ ಆಗಿರ್ಬೋದು, ಎಸ್ಪೆಷಲಿ ಹಾರ್ಟ್ ಹೆಲ್ದಿ ಆಗಿರುತ್ತೆ, ಬ್ರೈನ್ ಹೆಲ್ದಿ ಆಗಿರುತ್ತೆ, ನರ್ವಸ್ ಸಿಸ್ಟಮ್ ಹೆಲ್ದಿ ಆಗಿರುತ್ತೆ, ಬೋನ್ ಹೆಲ್ದಿ ಆಗಿರುತ್ತೆ. ಮೂಳೆಗಳು ಸವಿಯುವಂಥದ್ದು ಸಮಸ್ಯೆ ಏನಿರುತ್ತೆ ಆ ಚಾಲೆಂಜಿಂದ ಮುಕ್ತಿ, ಆಲ್ಝೈಮರ್ನಿಂದ ಮುಕ್ತಿಯನ್ನು ಹೊಂದ್ಬೋದು. ಸೊ ಆ ಥರ ವಿಶೇಷವಾಗಿರ್ತಕ್ಕಂಥದ್ದು ಈ ಕಡಲೆಕಾಯಿ ಎಣ್ಣೆ. ಇದರಲ್ಲಿ ಪೈಟೋಪೆನಾಲ್ಸ್ ಆ್ಯಂಡ್ ಅನ್ನೋದು ಇದರಲ್ಲಿ ಯಥೇಚ್ಛವಾಗಿರುವಂಥದ್ದಾಗಿರುತ್ತೆ. ಓಕೆ, ಸೊ ಇದು ಬಂದು ಭೂಮಿ ಮೇಲಿರ್ತಕ್ಕಂಥ ಸಂಜೀವಿನಿ, ಬಡವರ ಬಾದಾಮಿ ಅಂತ ನೀವು ಕೇಳಿರ್ತೀರ. ಸೊ ಕೈಗೆಟುಕುವಂಥ ಬೆಲೆಯಲ್ಲಿ ಸಿಗುವಂಥದ್ದಾಗಿರುತ್ತೆ. ಇದೇ ಎಣ್ಣೆನ ನಾನು ವಿದೇಶಕ್ಕೆ ಸೇಲ್ ಮಾಡಿದ್ರೆ 1 ಲೀಟರ್ನ ಆರಾಮಾಗಿ 1,000 ರೂಪಾಯಿಗೆ ಸೇಲ್ ಮಾಡ್ಬೋದು ನಾನು. ಆದರೆ ಬೇಡ, ನಾವು ಧರ್ಮವಾಗಿ ಸೇಲ್ ಮಾಡ್ಬೇಕಂತೇಳಿ ಜಸ್ಟ್ 10% ಮಾರ್ಜಿನ್ ಇಟ್ಕೊಂಡು ನಾವು ಕೊಡ್ತಾ ಇದೀವಿ ಜನರಿಗೆ. ಎಸ್ ಸರ್. ಸರ್, ಇದರಲ್ಲಿ ನೀವು ಇರೋ ಅಂಶಗಳೆಲ್ಲ ಹೇಳಿದ್ರಲ್ಲ, ಇದನ್ನು ವೈದ್ಯರು ಹೇಳಿರುವಂತದ್ದ ಅಥವಾ ಈ ರಿಸರ್ಚ್ ಆಗಿದೆಯಾ ಈ ತರ? ಹೌದು, ಇದೆಲ್ಲ ಲ್ಯಾಬಲ್ ಟೆಸ್ಟ್ ಆಗಿದೆ ಸರ್. ಇದು ನೋಡಿ, ನ್ಯಾಚುರಲ್ ಆಗಿ ಬೆಳೆದಿದ್ದಕ್ಕೆ ಯಾವುದೇ ಟೆಸ್ಟ್ನ ಅವಶ್ಯಕತೆ ಇಲ್ಲ. ಆದರೆ ಇತ್ತೀಚಿನ ಜನರಿಗೆ ಏನಾಗ್ಬಿಟ್ಟಿದೆ, ಟೆಸ್ಟ್ ಅನ್ನುವಂಥ ಒಂದು ಭಾವನೆ ಬಂದಿರೋದ್ರಿಂದ ಲ್ಯಾಬ್ ಟೆಸ್ಟ್ಗಳು ಕೂಡ ನಾವು ಮಾಡಿಸಿದ್ದೀವಿ. ಲ್ಯಾಬ್ ಟೆಸ್ಟ್ ಕೂಡ ಮಾಡಿರೋಂಥದ್ದು. ಮೊದಲಿಗೆ CFTRA ಇಂದ ಟೆಸ್ಟ್ ಮಾಡಿಸಿದ್ವಿ, ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತೇಳಿ, ಆಹಾರ ಕೇಂದ್ರ ಸಂಶೋಧನಾಲಯ ಅಂತೇಳಿ ಮೈಸೂರಲ್ಲಿದೆ. ನಾನು ಅಲ್ಲಿ ಆಟ ಆಡ್ಕೊಂಡು ಬೆಳೆದಂಥ ಹುಡುಗ, ಹಾಗಾಗಿ ನನಗೆ ಹೆಸರು ಕೂಡ ಚೆನ್ನಾಗಿ ನೆನಪಿದೆ. ಸೊ ಅಲ್ಲಿ ಕೂಡ ಟೆಸ್ಟ್ ಮಾಡಿಸಿದ್ವಿ, ಮತ್ತು ಇಲ್ಲಿ ಬೆಂಗಳೂರಿನಲ್ಲಿ ಕೂಡ ಬೇರೆ ಲ್ಯಾಬ್ನಲ್ಲಿ ಕೂಡ ಚೆಕ್ ಮಾಡಿಸಿದ್ವಿ ನಾವು. ಸೊ ಪ್ರತಿ 6 ತಿಂಗಳಿಗೊಮ್ಮೆ ಲ್ಯಾಬ್ ಟೆಸ್ಟ್ ಆಗ್ತಾನೆ ಇರುತ್ತೆ. FSSAIಗೆ ನಾವು ಅದನ್ನು ಕಳಿಸ್ಕೊಡ್ಬೇಕು ನಾವು. ಇದೆಲ್ಲವೂ ನಿಮ್ಮ ಗಾಣದಲ್ಲೇ ತಯಾರು? ಹೌದು. ಇಲ್ಲಿ ನಮ್ಮ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ಕೆಲವು ಗಾಣಗಳಲ್ಲಿ ಏನ್ ಮಾಡ್ತಾರೆ, ಎಲ್ಲೋ ಮಾಡಿ ತಗೊಂಬಂದು ಸೇಲ್ ಮಾಡುವಂಥದ್ದಾಗಿರುತ್ತೆ. ಇಲ್ಲಿ ನಮ್ಮಲ್ಲಿ ಆ ರೀತಿ ಆಗಬಾರ್ದು ಅಂತೇಳಿ ನಾನು ಬಹಳ ಸ್ಟ್ರಿಕ್ಟ್ ಮಾಡಿ ಇಟ್ಕೊಂಡು ನನ್ನ ಒಂದು ಮಾನಿಟರಿಂಗ್ ಅಲ್ಲೇ ಇದು ನಡೀತಾರ ಅಂಥದ್ದು. ಸೊ ಕಡಲೆಕಾಯಿ ಎಣ್ಣೆ ಆಯ್ತು. ನಂತರ ಬಂದು ಕೊಬ್ಬರಿ ಎಣ್ಣೆ ನೋಡಿ. ಈ ಕೊಬ್ಬರಿ ಎಣ್ಣೆ ಬಂದು ಎತ್ತಿನ ಗಾಣದಲ್ಲಿ ತಯಾರು ಮಾಡಿರೋಂಥದ್ದು. ಇದ್ರ ವಿಶೇಷಗಳನ್ನು ಹೇಳ್ತೀನಿ. ಭೂಮಿ ಮೇಲಿರ್ತಕ್ಕಂಥ ಒಂದು ಸಂಜೀವಿನಿ ಇದು ಕೊಬ್ಬರಿ ಎಣ್ಣೆ, ಎತ್ತಿನ ಗಾಣದಲ್ಲೇ ತಯಾರು ಮಾಡಿರೋಂಥದ್ದು. ಇದನ್ನ ಅಡಿಗೆಗೆ ಬಳಸ್ಬೋದು, ಹೃದಯದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಮತ್ತೆ ತಲೆಗೆ ಬಳಸ್ಬೋದು ಏರ್ ಕೇರ್ ಆಗಿ, ಮತ್ತೆ ಲಿಪ್ ಬಾಮ್ ಆಗಿ ವ್ಯಾಸ್ಲಿನ್ ಬದಲು ಬಳಸ್ಬೋದು. ಮತ್ತೆ ಆಯಿಲ್ ಪುಲ್ಲಿಂಗ್ ಪ್ರತಿದಿನ 10 ml ಬಾಯಲ್ಲಿ ಹಾಕೊಂಡು ಬಾಯಿ ಮುಕ್ಕೊಳ್ಸೋದ್ರಿಂದ ಹಲ್ಲುಗಳು ಗಟ್ಟಿ ಆಗುತ್ತೆ. ಡೆಂಟಲ್ ಡಾಕ್ಟರ್. ಓಕೆ, ಮತ್ತೆ ಇದನ್ನ ಮೈಗೆಲ್ಲ ಹಚ್ಕೊಬೋದು. ಸ್ಕಿನ್ ತುಂಬ ಚೆನ್ನಾಗಿ ರೇಡಿಯಂಟ್ ಆಗಿರುತ್ತೆ. ನಂತರ ಗಾಯ ಆದರೆ ಆಯಿಂಟ್ಮೆಂಟ್ ರೀತಿ ಬಳಸ್ಬೋದು. ಮತ್ತೆ ಇನ್ನೊಂದು ವಿಶೇಷವಾದ ಆವಿಷ್ಕಾರ ನನ್ನ ಮೇಲೆ ಮಾಡ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಸ್ಕಿನ್ ಡ್ರಾಫ್ಟ್ ಅಂತ ಮಾಡ್ತಾರೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಚರ್ಮವನ್ನು ಹಾಕ್ತಾರೆ. ಸೊ ನನಗೆ ಆ್ಯಕ್ಚುಲಿ ಸ್ಕಿನ್ ಡ್ರಾಫ್ಟು ಬ್ಯಾಕ್ಟೀರಿಯಾವನ್ನು ಇನ್ಸೆಕ್ಟ್ ಮಾಡಿ ಚರ್ಮ ಬರೋ ರೀತಿ ಮಾಡಿದ್ರು. ನಾನೀಗ ಇದರಲ್ಲಿ ಆವಿಷ್ಕಾರ ಮಾಡಿರೋದೇನೆಂದರೆ, ನಮ್ಮ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿದ್ರೆ ಕೂಡ ಚರ್ಮ ಬರುತ್ತೆ. ಅದು ನನ್ನ ಮೇಲೆ ಸ್ವಯಂ ಮಾಡ್ಕೊಂಡಿರೋ ಅಂಥದ್ದು. ಆ ಥರ ಒಂದು ವಿಶೇಷತೆ ಈ ಅಡಿಗೆ ಎಣ್ಣೆಯಲ್ಲಿದೆ ಸರ್. ಸೊ ಇದು ಭೂಮಿ ಮೇಲೆ ಇರ್ತಕ್ಕಂಥ ಸಂಜೀವಿನಿ. ಇದರಲ್ಲಿ
ಸೋಡಿಯಂ ಲೋರಿಕ್ ಆಸಿಡ್ ಅನ್ನುವಂಥ ಒಂದು ಅಂಶ ಇದೆ. ಇದು ತಾಯಿಯ ಎದೆ ಹಾಲಲ್ಲಿ ಬರುವಂಥದ್ದು. ತಾಯಿಯ ಎದೆ ಹಾಲಿನ ನಂತರ ಸಿಗುವಂಥದ್ದು ನಮಗೆ ತೆಂಗಿನಕಾಯಿ ಮತ್ತು ಕೊಬ್ಬರಿಯಲ್ಲಿ ಸಿಗುವಂಥದ್ದಾಗಿದೆ. ಅದು ಈ ಕೊಬ್ಬರಿ ಎಣ್ಣೆಯಲ್ಲಿದೆ. ಡಾಕ್ಟರ್ BM ಹೆಗ್ಡೆ, ಪದ್ಮಶ್ರೀ ಪುರಸ್ಕೃತರಾದಂಥ BM ಹೆಗ್ಡೆ ಅವ್ರದ್ದು ಹಲವಾರು ಸ್ಪೀಚ್ಗಳಲ್ಲಿ ಹೇಳಿದ್ದಾರೆ ಕೊಬ್ಬರಿ ಎಣ್ಣೆ ಬಗ್ಗೆ. ಸೊ ಅವ್ರನ್ನ ಕೂಡ ನಾವು ಇನ್ವೈಟ್ ಮಾಡೋವಂಥವ್ರು ಇದ್ದೀವಿ ಸರ್. ಮುಂದಿನ ಎಣ್ಣೆ ಬಂದು ಎಳ್ಳೆಣ್ಣೆ, ಸೆಸೆಮೆ ಆಯಿಲ್ ಅಂತ ಹೇಳಿ ಕರಿತೀವಿ. ಇದನ್ನ ಜಿಂಜಿಲಿ ಆಯಿಲ್ ಅಂತ ಕೂಡ ಹೇಳಿ ಕರೀತಾರೆ. ಸೊ ಎಳ್ಳೆಣ್ಣೆ ವಿಶೇಷ ಏನಂತ ಹೇಳಿದ್ರೆ ಎಣ್ಣೆಗಳ ರಾಣಿ ಅಂತ ಹೇಳಿ ಕರೀತಾರೆ. ಆಗಮಶಾಸ್ತ್ರದಲ್ಲಿ ಏನಿದೆ ಅಂತ ಹೇಳಿದ್ರೆ ಉಲ್ಲೇಖ ಇರುವಂಥದ್ದು, ದೇವಸ್ಥಾನಗಳಲ್ಲಿ ದೇಸಿ ಹಸುವಿನ ತುಪ್ಪದ ನಂತರ ದೀಪಕ್ಕೆ ಬಳಸುವಂಥ ಎಣ್ಣೆ ಎಳ್ಳೆಣ್ಣೆ. ಸೊ ಆ ಒಂದು ಎಣ್ಣೆ ದೀಪಕ್ಕೆ ಯಾರಾದರೂ ಬಳಸಿದ್ರೆ ಯಾವ್ಯಾವುದೋ ಆಯಿಲ್ಗಳನ್ನೆಲ್ಲ ಬಳಸಬಾರ್ದು, ರೀಸೈಕಲ್ಡ್ ಯೂಸ್ ಆಯಿಲ್ಗಳನ್ನೆಲ್ಲ ಬಳಸಬಾರ್ದು. ಇದು ಬಂದು ಶುದ್ಧವಾದಂಥ ಎಣ್ಣೆ. ನೋಡಿ, ಮನುಷ್ಯನ ಆರೋಗ್ಯಕ್ಕೆ ಎಷ್ಟು ಇಂಪಾರ್ಟೆಂಟೋ ದೇವ್ರ ದೀಪ ಹಚ್ಚುವಾಗಲೂ ನಾವು ಅಷ್ಟೇ ಅದಕ್ಕೆ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು. ಇದನ್ನು ದೀಪಕ್ಕೆ ಬಳಸ್ಬೋದು, ಅಡಿಗೆಗೆ ಬಳಸ್ಬೋದು. ಆಯಿಲ್ ಪುಲ್ಲಿಂಗ್ಗೆ ಮೊದಲ ಆದ್ಯತೆ ಇರುವಂಥದ್ದು ಆ್ಯಕ್ಚುಲಿ ಚರಕ ಸಂಹಿತೆಯಲ್ಲಿ ಎಳ್ಳೆಣ್ಣೆನೆ. ನಾನು ಅದನ್ನು ಅಧ್ಯಯನ ಮಾಡಿದ್ದೀನಿ. ನೀವು ಬೇಕಾದ್ರೆ ಪುಸ್ತಕ ಕೂಡ ಹೇಳ್ತೀನಿ. ಶೂನ್ಯ ಬಂಡವಾಳದಲ್ಲಿ ಕೃಷಿ ಅನ್ನೋ ಪುಸ್ತಕದಲ್ಲಿ ಲಂಕೇಶ್ ಪತ್ರಿಕೆಯಲ್ಲಿ ಬಂದಿರುವಂಥ ಆರ್ಟಿಕಲ್ ಇದೆ. ನಾನು ಅದನ್ನು ಓದಿ ನಾನೇ ಪ್ರಾಕ್ಟಿಕಲ್ ಆಗಿ ಅಭ್ಯಾಸ ಮಾಡಿದ್ದೀನಿ ಆಯಿಲ್ ಪುಲ್ಲಿಂಗನ್ನು. ಆ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಸೊ ಆಯಿಲ್ ಪುಲ್ಲಿಂಗಿಗೆ ಕೂಡ ಇದನ್ನು ಯೂಸ್ ಮಾಡ್ಬೋದು, ಮಸಾಜಿಗೆ ಬಳಸ್ಬೋದು. ಎಸ್ಪೆಷಲಿ ಅಭ್ಯಂಗ ಸ್ನಾನ ಮಾಡ್ತೀವಿ ನೋಡಿ, ಯುಗಾದಿ ಹಬ್ಬ ಬಂದಾಗ ಮೈಗೆ ಎಣ್ಣೆ ಹಚ್ಕೋತಾರಲ್ಲ, ಎಳ್ಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡೋವಂಥದ್ದು ಆಯ್ತಾ. ಸೊ ಅಭ್ಯಂಗಕ್ಕೆ ಕೂಡ ಬಳಸ್ಬೋದು. ಸೊ ಆ ಥರ ಒಂದು ವಿಶೇಷತೆಯನ್ನು ಒಳಗೊಂಡಿದೆ ಸರ್. ಈ ಎಣ್ಣೆನ ಬಳಸೋದ್ರಿಂದ ಹೆಚ್ಚು ಕಾಲ ಆರೋಗ್ಯವಾಗಿ ಇರಲಿಕ್ಕೆ ಇದು ಸಹಾಯ ಮಾಡುವಂಥದ್ದಾಗಿರುತ್ತೆ. ಅದ್ಭುತವಾದಂಥ ಸಂಜೀವಿನಿ ಇದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಇದು ಬಂದು ಕ್ಯಾಸ್ಟರ್ ಆಯಿಲ್, ಹರಳೆಣ್ಣೆ. ಸೊ ನಮ್ಮ ಪೂರ್ವಜರು ಮನೆಯಲ್ಲಿ ಅಜ್ಜಿಯರು ಅಥವಾ ದೊಡ್ಡಮ್ಮಂದಿರು, ಚಿಕ್ಕಮ್ಮಂದಿರು ಮನೆಗಳಲ್ಲೇ ಏನು ಮಾಡ್ತಾ ಇದ್ರು, ಹರಳನ್ನು ಹುರ್ಕೊಂಡು ನಂತರ ಹೊರಳು ಕಲ್ಲಿನಲ್ಲಿ ಕುಟ್ಟಿ ಅದನ್ನು ಬಿಸಿ ನೀರಲ್ಲಿ ಕಾಯಿಸಿ, ಸೌದೆ ಒಲೆಯಲ್ಲಿ ಕಾಯಿಸಿ ಎಣ್ಣೆಯನ್ನು ತೆಗಿತಾ ಇದ್ರು. ಅದೇ ಪದ್ಧತಿಯಲ್ಲಿ ನಾವು ಮಾಡೋವಂಥದ್ದು ಸರ್. ಪ್ಯೂರ್ ಹರಳೆಣ್ಣೆ, ಕ್ಯಾಸ್ಟರ್ ಆಯಿಲ್ ಇದು. ಸೊ ಈ ಎಣ್ಣೆಯನ್ನು ಹಚ್ಕೊಳ್ಳೋದ್ರಿಂದ ತಲೆ ಕೂದಲು ಕಪ್ಪಾಗಿರುತ್ತೆ. ಈಗ ನೋಡಿ, ನಮ್ಮ ತಾಯಿ ಕೂದಲು ಬಂದು 66 ವರ್ಷ. ಎಷ್ಟೋ ಜನರು ಡೈ ಹಾಕೋತಾರೆ. ನಮ್ಮ ತಾಯಿ ಆಕ್ಚುಲಿ ಡೈ ಹಾಕೊಳ್ಳೋದಿಲ್ಲ, ಈಗಲೂ ಅವ್ರ ಕೂದಲು ಕಪ್ಪಾಗೇ ಇದೆ. ಯಾಕೆಂದ್ರೆ ಅವರು ಹರಳೆಣ್ಣೆಯನ್ನು ಹಚ್ಕೋತಾ ಇದ್ರು. ಯಾರು ಹರಳೆಣ್ಣೆಯನ್ನು ರೆಗ್ಯುಲರ್ ಆಗಿ ಹಚ್ಕೊತಾರೆ ಅವ್ರ ಕೂದಲು ಹೆಚ್ಚು ಕಾಲ ಬ್ಲ್ಯಾಕ್ ಆಗಿರುತ್ತೆ. ಯಾಕೆಂದ್ರೆ ಆ ಥರ ವಿಶೇಷತೆ ಹರಳೆಣ್ಣೆಯಲ್ಲಿರುತ್ತೆ. ಮತ್ತೆ ಒಂದೊಂದು ಸ್ಪೂನ್ ಡೈಲಿ ಕನ್ಸ್ಯೂಮ್ ಮಾಡೋದ್ರಿಂದ ಕೂಡ ಅವರಿಗೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಮುಕ್ತಿ ಆಗುತ್ತೆ. ಏನಂತ ಹೇಳಿದ್ರೆ, ಈ ಒಂದು ಹರಳೆಣ್ಣೆನ ಒಂದು ಸ್ಪೂನ್ ಕನ್ಸ್ಯೂಮ್ ಮಾಡಿದ್ರೆ ಅವರಿಗೆ ಮೋಷನ್ ಫ್ರೀಯಾಗಿ ಆಗುತ್ತೆ. ಆ್ಯಕ್ಚುಲಿ ನಿಮಗೆ ಆಯುರ್ವೇದ ಹಾಸ್ಪಿಟಲ್ಗಳಲ್ಲಿ ರೇಚಕ ಅಂತ ಹೇಳ್ಬಿಟ್ಟು ಒಂದು ಟ್ರೀಟ್ಮೆಂಟೇ ಕೊಡ್ತಾರೆ, ಹರಳೆಣ್ಣೆಯನ್ನು ಸೇವಿಸ್ಲಿಕ್ಕೆ ಕೊಡ್ತಾರೆ. ಆ ಕೆಲಸ ಮನೆಯಲ್ಲೇ ನಾವೇ ಸ್ವತಃ ಮಾಡ್ಕೋಬೋದು. ಎಲ್ಲೆಲ್ಲೋ ಡಾಕ್ಟರ್ಗಳ ಹತ್ರ ಹೋಗಿ ಹೆಚ್ಚು ಹಣ ದುಂದು ವೆಚ್ಚ ಮಾಡೋ ಅವಶ್ಯಕತೆ ಇಲ್ಲ. ಸರಿಯಾದ ರೀತಿಯಲ್ಲಿ ಸರಿಯಾದ ಜಾಗಕ್ಕೆ ಬಂದರೆ, SRK ಟೆಂಪಲ್ ಆಫ್ ಆಯಿಲ್ಸ್ ಅನ್ನೋ ಸಂಸ್ಥೆ ಏನಿದೆ ನಮ್ಮ ಸಂಸ್ಥೆ, ಇಲ್ಲಿಗೆ ಬಂದು ಅವ್ರು ಎಣ್ಣೆ ತೆಗೆದುಕೊಂಡ್ರೆ ಡಾಕ್ಟ್ರಿಗೆ ₹1000 ಹಣ ಖರ್ಚು ಮಾಡುವಂಥ ತಪ್ಪುತ್ತೆ. ಅದನ್ನು ಅವರು ಆಹಾರಕ್ಕೆ ಬಳಸಬೇಕು. ನಮ್ಮ ಹಿಂದಿನ ದಿನಗಳಲ್ಲಿ ಏನು ಹೇಳಿದ್ರು, ಆಹಾರವನ್ನೇ ಔಷಧಿಗಳನ್ನಾಗಿ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಔಷಧಿಗಳು ಆಹಾರ ಆಗುತ್ತೆ ಅಂತ ಹೇಳಿದ್ರು. ಈಗ ಅದೇ ತಾನೇ ಆಗ್ತಾ ಇರೋಂಥದ್ದು. ಸೊ ಇದೆಲ್ಲ ಆಹಾರ ಪದಾರ್ಥಗಳು, ಇವನ್ನೆಲ್ಲ ಕರೆಕ್ಟಾಗಿ ಇದ್ರಲ್ಲಿ ಔಷಧಿ ಗುಣಗಳಿದೆ. ಇದನ್ನು ಸೇರಿಸೋದ್ರಿಂದ ಅವ್ರ ಆಹಾರದಲ್ಲಿ ಅದೇ ಅವರಿಗೆ ಔಷಧಿ ಗುಣಗಳಾಗೋದ್ರಿಂದ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ. ಇದು ಸನ್ಫ್ಲವರ್ ಆಯಿಲ್, ಸೂರ್ಯಕಾಂತಿ ಎಣ್ಣೆ. ದಿಸ್ ಇಸ್ ದ ಒರಿಜಿನಲ್ ಸೂರ್ಯಕಾಂತಿ ಎಣ್ಣೆ. ಸಾಮಾನ್ಯವಾಗಿ ನೀವು ಆಚೆ ಕಡೆ ಸಿಗೋ ಎಣ್ಣೆಗಳು ಬಿಳಿ ಎಣ್ಣೆ ಇರುತ್ತದು. ದಿಸ್ ಇಸ್ ದ ಒರಿಜಿನಲ್ ಕಲರ್ ಆಯ್ತಾ. ಈ ಸೂರ್ಯಕಾಂತಿ ಎಣ್ಣೆ ಏನಂತ ಹೇಳಿದ್ರೆ, ನೀವು ನೋಡಿರ್ತೀರ ಸೂರ್ಯನ ಕಡೆಗೆ ಮುಖ ಮಾಡ್ಕೊಂಡಿರ್ತವೆ. ಸೊ ಯಾರು ಸೂರ್ಯಕಾಂತಿ ಎಣ್ಣೆಯನ್ನು ಬಳಸ್ತಾರೆ ಅವರಲ್ಲೂ ಕೂಡ ಸೂರ್ಯನಂಗೆ ಕಾಂತಿ ಬರ್ಲಿಕ್ಕೆ ಶುರು ಆಗ್ತದೆ. ಸೂರ್ಯನ ಪ್ರಭಾವ, ಸೂರ್ಯದೇವರ ಆಶೀರ್ವಾದ ಅವ್ರಿಗೆ ಸಿಗ್ತದೆ ಆಯ್ತಾ. ಈ ಎಣ್ಣೆಗಳನ್ನು ಬಳಸೋದ್ರಿಂದ ಹೃದಯದ ಆರೋಗ್ಯ, ಯಕೃತ್ತು ಮತ್ತು ಬ್ರೈನಿನ ಆರೋಗ್ಯ ಎಲ್ಲವೂ ಕೂಡ ಚೆನ್ನಾಗಿರ್ತದೆ. ಸೊ ಇವೆಲ್ಲವೂ ಟೆಸ್ಟೆಡ್ ಆಯ್ತಾ. ಸೊ ಇದನ್ನು ಬಳಸಿದಾಗ ಒಳ್ಳೆ ರುಚಿ ಇರುತ್ತೆ, ಒಳ್ಳೆ ಅರೋಮಾ ಇರುತ್ತೆ, ಮತ್ತು ಹೆಲ್ದಿಯಾಗಿರ್ತಾರೆ. ಸೊ ಎಲ್ಲೆಲ್ಲೋ ಯಾವ್ಯಾವುದಕ್ಕೋ ಹಣಗಳನ್ನ ಖರ್ಚು ಮಾಡೋ ಬದಲು ಶುದ್ಧವಾದಂಥ ಅಡಿಗೆ ಎಣ್ಣೆಗಳಿಗೆ ಅವ್ರು ಖರ್ಚು ಮಾಡಿಕೊಂಡ್ರೆ ಅವರು ಆರೋಗ್ಯವಾಗಿರ್ತಾರೆ, ಅವ್ರ ಕುಟುಂಬದವರು ಆರೋಗ್ಯವಾಗಿರ್ತಾರೆ. ಸೊ ಹಾರ್ಟಿಗೆ ಕೂಡ ತುಂಬ ಒಳ್ಳೆಯದು ಸರ್ ಈ ಎಣ್ಣೆ. ಸರ್ ನಮಸ್ತೆ. ಇದು ಕುಸುಬೆ ಎಣ್ಣೆ ಅಂತೇಳಿ, ಸ್ಯಾಫ್ಲವರ್ ಆಯಿಲ್ ಅಂತೇಳಿ ಕರಿತೀವಿ. ಸೂರ್ಯಕಾಂತಿ ಯೆಲ್ಲೋ ಕಲರಲ್ಲಿರುತ್ತೆ. ಇದು ಬಿಳಿ ಹೂವಿನಲ್ಲಿ ಬರುವಂಥದ್ದು ಈ ಒಂದು ಬೀಜಗಳು. ಸೊ ಕುಸುಬೆ ಎಣ್ಣೆ ಇದನ್ನು ಉತ್ತರ ಕರ್ನಾಟಕದ ಭಾಗದಲ್ಲಿ ಹೆಚ್ಚಾಗಿ ಬಳಸುವಂಥದ್ದಾಗಿರುತ್ತೆ. ಇದು ತುಪ್ಪದ ರೀತಿ ಇರುತ್ತೆ ಸರ್.
ಸೊ ಅನ್ನಕ್ಕೆ ತುಪ್ಪದ ರೀತಿ ಹಾಕೊಂಡು ಬಳಸ್ಬೋದು, ಅಡಿಗೆಗೆ ಬಳಸ್ಬೋದು. ವಿಶೇಷವಾಗಿ ಇದನ್ನು ನಾರ್ತ್ ಕರ್ನಾಟಕ ಕಡೆ ಬಳಸ್ತಾರೆ. ಯಾರೆಲ್ಲ ಬೆಂಗಳೂರಿನಲ್ಲಿ ನಾರ್ತ್ ಕರ್ನಾಟಕದವ್ರು ಇದ್ದಾರೋ ಹೆಚ್ಚಿನ ಜನ ಅವರು ಕುಸುಬೆ ಎಣ್ಣೆಯನ್ನು ಪ್ರಿಫರ್ ಮಾಡ್ತಾರೆ ಸರ್. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ವೆರಿ ವೆರಿ ಹೆಲ್ದಿ ಆಯಿಲ್ ಇದು. ಸೊ ಜನರು ಹಣ ಕೊಟ್ಟು ಕಾಯಿಲೆಗಳನ್ನು ಖರೀದಿ ಮಾಡೋದಕ್ಕಿಂತ ಇಂಥ ಒಳ್ಳೆ ಗಾಣದ ಎಣ್ಣೆಗೆ ಅವರು ನಮ್ಮ ಸಂಸ್ಥೆಗೆ ಭೇಟಿಯನ್ನು ಕೊಟ್ಟು ಅವರೇ ನೇರವಾಗಿ ನೋಡ್ಬೋದು, ನಮ್ಮ ಪ್ರೊಡಕ್ಷನ್ನ ನೋಡಿ ಈ ಎಣ್ಣೆಯನ್ನು ತೆಗೆದುಕೊಂಡು ಬಳಸೋದ್ರಿಂದ ಸೇಮ್ ಎಗೇನ್ ಈ ಎಲ್ಲ ಎಣ್ಣೆಗಳು ಏನಂತ ಹೇಳಿದ್ರೆ ಸರ್ ಉಷ್ಣವೀರ್ಯ ದ್ರವ್ಯಗಳು ಆಯ್ತಾ. ಅಡಿಗೆ ಎಣ್ಣೆಗಳೆಲ್ಲ ಉಷ್ಣವೀರ್ಯ ದ್ರವ್ಯ. ಸೊ ಉಷ್ಣವೀರ್ಯ ಯಾಕೆ ಅಂತ ಹೇಳಿದ್ರೆ ನಮ್ಮ ಹೊಟ್ಟೆ ಭಾಗ ಬಂದು ಅದರಲ್ಲಿ ವೈಶ್ವಾನರಾಯ ಸೂರ್ಯದೇವನ ಅಂಶ ಇರುತ್ತೆ ಆ ಜಾಗದಲ್ಲಿ. ಮಣಿಪುರ ಆಯ್ತಾ, ಮಣಿಪುರ ಚಕ್ರ ಅಂತ ಹೇಳಿ ಕರೀತಾರೆ. ಆ ಜಾಗದಲ್ಲಿ ಸೂರ್ಯದೇವನ ಅಂಶ ಇರುತ್ತೆ. ಆ ಜಾಗ ಬಂದು ಬಿಸಿ ಇರಬೇಕು. ಇವೆಲ್ಲವೂ ಕೂಡ ಉಷ್ಣವೀರ್ಯ ದ್ರವ್ಯ ಆಗಿರೋದ್ರಿಂದ ಆ ಜಾಗವನ್ನು ಉಷ್ಣವನ್ನು ಇಟ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಸೊ ಡೈಜೆಷನ್ಸು ಚೆನ್ನಾಗಾಗುತ್ತೆ. ಡೈಜೆಷನ್ ಚೆನ್ನಾಗಾದ್ರೆ ಆರೋಗ್ಯ ಆಟೋಮೆಟಿಕ್ಕಾಗಿ ಚೆನ್ನಾಗಾಗುತ್ತೆ. ಇದು ಬಂದು ಸಾಸಿವೆ ಎಣ್ಣೆ, ಮಸ್ಟರ್ಡ್ ಆಯಿಲ್, ಸರ್ಸೋಕ ತೈಲ ಅಂತ ಹೇಳಿ ಕರೀತಾರೆ ಹಿಂದಿಯಲ್ಲಿ. ಮತ್ತು ಇದನ್ನು ಸಂಸ್ಕೃತದಲ್ಲಿ ಸರ್ಷಪ ತೈಲ ಅಂತ ಹೇಳಿ ಕೂಡ ಕರೀತಾರೆ. ಸೊ ಇದನ್ನ ಬಂದು ನಾರ್ತ್ ಇಂಡಿಯಾದಲ್ಲಿ, ಉತ್ತರ ಭಾರತದಲ್ಲಿ ಅಡಿಗೆಗೆ ಸಾಮಾನ್ಯವಾಗಿ ಬಳಸ್ತಕ್ಕಂಥ ಎಣ್ಣೆ. ನಮ್ಮ ಸೌತ್ ಇಂಡಿಯಾದಲ್ಲಿ ಇದನ್ನ ಉಪ್ಪಿನಕಾಯಿಗೆ ಬಳಸ್ತಾರೆ ಮತ್ತು ಮಸಾಜಿಗೆ ಬಳಸ್ತಾರೆ. ಈ ಎಣ್ಣೆಗಳನ್ನು ಮಸಾಜಿಗೆ ಬಳಸೋದ್ರಿಂದ ಸೊ ಏನಂತ ಹೇಳಿದ್ರೆ ದೇಹದಲ್ಲಿ ಯಾವುದೇ ರೀತಿ ಇನ್ಫ್ಲಮೇಷನ್ಸ್ ಇದ್ದರೆ, ಒಂದು ವೇಳೆ ಉರಿ ಊತ ಅಂತದೆಲ್ಲ ಇದ್ದರೆ ಅದನ್ನು ರಿಡ್ಯೂಸ್ ಮಾಡಲಿಕ್ಕೆ ಸಹಾಯ ಮಾಡುವಂಥದ್ದಾಗಿರುತ್ತೆ. ಇಟ್ಸ್ ಅ ವೆರಿ ವೆರಿ ಪವರ್ಫುಲ್ ಆಯಿಲ್ ಫಾರ್ ಮಸಾಜ್. ಸೊ ನೋಡಲಿಕ್ಕೆ ಚಿಕ್ಕದಾಗಿರುತ್ತೆ ಸಾಸಿವೆ, ಆದರೆ ಅದರೊಳಗಡೆ ಶಕ್ತಿ ತುಂಬ ಅಗಾಧವಾಗಿರುತ್ತೆ. ಸೊ ಇದು ಬಂದು ಎಣ್ಣೆ ಫಾರ್ಮಲ್ಲಿ ಇರ್ತಕ್ಕಂಥದ್ದು, ಪ್ಯೂರ್ ಸಾಸಿವೆ ಎಣ್ಣೆ. ಇನ್ಫ್ಯಾಕ್ಟ್ ನಿಮಗೆ ಪ್ಯೂರ್ ಸಾಸಿವೆ ಎಣ್ಣೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಮುಚ್ಚಳ ಓಪನ್ ಮಾಡಿದ ತಕ್ಷಣ ಅದು ಘಾಟ್ ಬರುತ್ತೆ, ಅಂದರೆ ಅಷ್ಟು ಸ್ಟ್ರಾಂಗ್ ಇರುತ್ತೆ ಇದು. ಇವನ್ ನಾವು ಎಣ್ಣೆ ತಯಾರು ಮಾಡುವಾಗ ಕೂಡ ನಾವು ಮೂಗಿ ಖರ್ಚಿಫ್ ಕಟ್ಕೋಬೇಕಾಗುತ್ತೆ, ನಾವು ಬಟ್ಟೆನ ಕಟ್ಕೊಂಡು ತಯಾರು ಮಾಡ್ಬೇಕು, ಯಾಕೆಂದರೆ ಅಷ್ಟು ಘಾಟ್ ಇರುತ್ತೆ. ಯಾಕೆಂದರೆ ಇದೆಲ್ಲ ಪ್ಯೂರಾಗಿ ತಯಾರು ಮಾಡುವಂಥದ್ದಾಗಿರೋದ್ರಿಂದ ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ಎಣ್ಣೆ ಇದು. ಸೊ ಇದನ್ನು ನಾವು ಅಡಿಗೆಗೆ ಬಳಸ್ಬೋದು, ಮತ್ತು ಮಸಾಜಿಗೆ ಬಳಸ್ಬೋದು, ಉಪ್ಪಿನಕಾಯಿಗೆ ಬಳಸ್ಬೋದು. ಸಾಮಾನ್ಯವಾಗಿ ಸೌತ್ ಇಂಡಿಯಾದಲ್ಲಿ ಉಪ್ಪಿನಕಾಯಿಗೆ ಬಳಸ್ತಾರೆ. ಸೊ ಯಾರೆಲ್ಲ ನೋಡ್ತಾ ಇದ್ದೀರಾ, ನಾರ್ತ್ ಇಂಡಿಯನ್ಸ್ಗೂ ನಾನು ಕರೆ ಕೊಡ್ತೀನಿ ಮತ್ತು ಸೌತ್ ಇಂಡಿಯನ್ಸ್ಗೂ ಕರೆ ಕೊಡ್ತೀನಿ, ಮತ್ತು ವಿದೇಶದಲ್ಲಿರೋರಿಗೂ ಕರೆಯನ್ನು ಕೊಡ್ತೀನಿ. ನಮ್ಮ ಸಂಸ್ಥೆಗೆ ಭೇಟಿಯನ್ನು ನೀಡಿ ಅಥವಾ ಆರ್ಡರ್ ಮಾಡಿ ಮತ್ತು ನೀವು ಬಳಸಿ ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಗಿಫ್ಟ್ ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ ಇದು ನೈಜರ್ ಸೀಡ್ ಆಯಿಲ್ ಅಂತೇಳಿ, ಹುಚ್ಚೆಳ್ಳು ಎಣ್ಣೆ ಅಂತೇಳಿ ಕರಿತೀವಿ. ಸೊ ಹುಚ್ಚೆಳ್ಳು ಎಣ್ಣೆದು ವಿಶೇಷ ಏನಂತ ಹೇಳಿದ್ರೆ, ಇದನ್ನು ನಾನು ಮೂಲತಃ ಮೈಸೂರನ್ನಾಗಿರೋದ್ರಿಂದ ಮೈಸೂರು ಭಾಗದಲ್ಲಿ ಹುಚ್ಚೆಳ್ಳು ಎಣ್ಣೆಯನ್ನು ಹೆಣ್ಣು ಮಕ್ಕಳು ಮೆಚೂರ್ಡ್ ಆದಂಥ ಸಂದರ್ಭದಲ್ಲಿ ಅವರಿಗೆ ಈ ಎಣ್ಣೆಯನ್ನು ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವ್ರ ಬಾಡಿನಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುತ್ತೆ, ಅದು ಬ್ಯಾಲೆನ್ಸ್ ಆಗಬೇಕಂತೇಳಿ ಇದನ್ನು ಕೊಡ್ತಾರೆ. ಮತ್ತು ಬಾಣಂತಿಯರಿಗೆ, ಸೊ ಮಕ್ಕಳು ಡೆಲಿವರಿ ಆದ ನಂತರ ಅವ್ರಿಗೇನಂತ ಹೇಳಿದ್ರೆ ದೇಹ ಉಷ್ಣಾಂಶವನ್ನು ಕಾಪಾಡ್ಕೋಬೇಕಾಗುತ್ತೆ. ಯಾಕೆಂದರೆ ತಾಯಂದ್ರಿಗೆ ಥಂಡಿ ಆಗಬಾರ್ದು, ಥಂಡಿ ಆದರೆ ಮಕ್ಕಳಿಗಾಗುತ್ತೆ. ಹಾಗಾಗಿ ನಮ್ಮ ಮೈಸೂರಿನ ಭಾಗದಲ್ಲಿ ಏನಂತ ಹೇಳಿದ್ರೆ ಹುಚ್ಚೆಳ್ಳು ಎಣ್ಣೆಯನ್ನು ಕೊಡ್ತಾರೆ. ಹುಚ್ಚೆಳ್ಳು ಎಣ್ಣೆಯನ್ನು ಅವರು ಆಹಾರದಲ್ಲಿ ಬಳಸೋದ್ರಿಂದ ಏನಂತ ಹೇಳಿದ್ರೆ ಮೈ ಬೆಚ್ಚಗಿರುತ್ತೆ. ನಾನು ನಿಮ್ಗೆ ಆವಾಗಲೇ ಹೇಳಿದೆ, ನಮ್ಮ ಅಡಿಗೆ ಎಣ್ಣೆಗಳೆಲ್ಲವೂ ಕೂಡ ಉಷ್ಣವೀರ್ಯ ದ್ರವ್ಯ ಅಂತೇಳಿ. ಅದರಲ್ಲಿ ವಿಶೇಷವಾಗಿ ಹುಚ್ಚೆಳ್ಳಲ್ಲಿ ಸ್ವಲ್ಪ ಜಾಸ್ತಿ ಮಟ್ಟದಲ್ಲೇ ಉಷ್ಣಾಂಶ ಇರುತ್ತೆ. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಬಾಡಿ ಟೆಂಪ್ರೇಚರ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇದ್ರದ್ದು ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಮೆಂಟಲಿ ಡಿಸಾರ್ಡರ್ ಇರ್ತಕ್ಕಂಥವ್ರು ಡೈಲಿ ಒಂದು ಸ್ಪೂನನ್ನು ಕುಡಿದ್ರೆ ಸೊ ಆ ಹುಚ್ಚಿನ ಸಮಸ್ಯೆ ಕೂಡ ಇದರಲ್ಲೇ ಬಗೆಹರಿತದೆ. ಇದು ನಾನು ಹೇಳ್ತಾ ಇರಲ್ಲ, ಸೈಂಟಿಸ್ಟು ಆಹಾರ ಸಂತ ಡಾಕ್ಟರ್ ಖಾದರ್ ಅವ್ರು ಹೇಳಿರೋಂಥದ್ದು. ಸೊ ಅವರ ಶಿಷ್ಯನೇ ನಾನು. ಅವ್ರು ಕೊಟ್ಟ ಮಾರ್ಗದರ್ಶನವನ್ನೇ ಫಾಲೋ ಮಾಡಿ ಸಿರಿಧಾನ್ಯದಲ್ಲಿ ನನ್ನ ಆರೋಗ್ಯವನ್ನು ಗುಣಪಡಿಸ್ಕೊಂಡಿದ್ದೆ. ಸೊ ಇವತ್ತು ಈ ಅಡಿಗೆ ಎಣ್ಣೆಗಳನ್ನು ತಯಾರು ಮಾಡಿ ಕೊಡಲಿಕ್ಕೆ ನನಗೆ ಅವಕಾಶ ಆಗಿದೆ. ಅವರನ್ನು ಕೂಡ ನಾನು ಇನ್ವೈಟ್ ಮಾಡೋನಿದ್ದೀನಿ ಶಾರ್ಟ್ಲಿ, ಪದ್ಮಶ್ರೀ ಡಾಕ್ಟರ್ ಖಾದರ್ ಅವರನ್ನು ಕೂಡ. ಸೊ ಇದು ಕೂಡ ಒಂದು ಅದ್ಭುತವಾದಂತಹ ಅಡಿಗೆ ಎಣ್ಣೆ. ಸೊ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಅವರೆಲ್ಲರಲ್ಲೂ ನಾನು ಮನವಿ ಮಾಡ್ಕೋತೀನಿ, ಹುಚ್ಚೆಳ್ಳು ಎಣ್ಣೆಗೆ ವಿಶೇಷವಾಗಿ SRK ಟೆಂಪಲ್ ಆಫ್ ಆಯಿಲ್ಸಿಗೆ ಬನ್ನಿ, ಈ ಅಡಿಗೆ ಎಣ್ಣೆನ ತೆಗೆದುಕೊಳ್ಳಿ, ನೀವು ಬಳಸಿ, ನಿಮ್ಮ ಪ್ರೀತಿ ಪಾತ್ರರಿಗೂ ಗಿಫ್ಟನ್ನು ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್. ಸರ್ ಓಕೆ, ಓವರಾಲ್ ನಿಮ್ಮಲ್ಲಿ ಸಿಗುವಂಥ ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲ ಮಾಹಿತಿನ ಕೊಟ್ರಿ. ರೆಸ್ಪಾನ್ಸ್ ಹೇಗಿದೆ ಗ್ರಾಹಕರಿಂದ? ಸೊ ನೀವು ಹೇಳಿದ ಆರೋಗ್ಯದ ಸಮಸ್ಯೆಗಳೆಲ್ಲವೂ ಕೂಡ ಕ್ಷೀಣಿಸಿದ್ಯಾ ಇದನ್ನು ಬಳಸ್ತಾ ಇರೋದು? ಏನು ಹೇಳ್ತಾರೆ? ಖಂಡಿತ 100% ನಮ್ಮಲ್ಲಿ ಬರೋ ಗ್ರಾಹಕರು ಏನಿದ್ದಾರೆ ರಿಪೀಟೆಡ್ ಕಸ್ಟಮರ್ಸ್ ಆಯ್ತಾ. ನಾನೇ ಆ್ಯಕ್ಚುಲಿ ಮುಂಚೆ ಈ ಜಾಗದಲ್ಲೇ ವಾಸ ಇರ್ತಾ ಇದ್ದೆ. ಎಲ್ಲರೂ ಹೇಳಿ ತುಂಬ ಜನ ಕಸ್ಟಮರ್ಗಳು ಕೊಟ್ಟಿರೋಂಥ ಫೀಡ್ಬ್ಯಾಕು, ಸರ್ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗಿದೆ, ನನಗೆ ಗುಣ ಆಗಿದೆ, ಸೊ ನನಗೆ
ಮಂಡಿ ನೋವು ಸಮಸ್ಯೆ ಇರ್ತಾ ಇತ್ತು, ಅದರಿಂದ ನನಗೆ ಹೆಲ್ಪ್ ಆಗಿದೆ ಅಂತ ಹೇಳಿದ್ದಾರೆ. PCOD ಚಾಲೆಂಜ್ಗಳ ಇಶ್ಯೂಸ್ ಕ್ಲಿಯರ್ ಆಗಿದೆ ಅಂತ ಹೇಳಿದ್ದಾರೆ. ಮತ್ತು ಆಯಿಲ್ ಪುಲ್ಲಿಂಗ್ ಮಾಡೋದ್ರಿಂದ ನನಗೆ ಒಳ್ಳೆ ಆರೋಗ್ಯ ಇಂಪ್ರೂವ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಪ್ರತಿಯೊಂದು ಎಣ್ಣೆಗಳು ಯಾರೆಲ್ಲ ಬಳಸ್ತಾ ಇದ್ದಾರೆ ಗ್ರಾಹಕರೇ ಕೊಡ್ತಾರೆ ಅಂತಕ್ಕಂಥ ಫೀಡ್ಬ್ಯಾಕು ತುಂಬ ಹೆಲ್ದಿ ಆಗಿದೆ. ಸೊ SRK ಟೆಂಪಲ್ ಆಫ್ ಆಯಿಲ್ಸ್ಗೆ ನಮ್ಮ ಕಡೆಯಿಂದ ಯಾವಾಗಲೂ ಶುಭ ಆರೈಕೆ ಇರುತ್ತೆ ಅಂತೇಳಿ ನಮ್ಮ ಎಕ್ಸಿಸ್ಟಿಂಗ್ ಕಸ್ಟಮರ್ಸೇ ಹೇಳ್ತಾರೆ ಸರ್. ಎಸ್ ಸರ್. ಓವರ್ ಆಲ್ ಸಾರ್ವಜನಿಕರಿಗೆ ಹೇಳೋದಾದ್ರೆ, ಎಸ್ ಸರ್. ಸೊ ನೀವು ಹಾಸ್ಪಿಟಲ್ ಖರ್ಚು ಆ ತರದನ್ನೆಲ್ಲ ಇದ್ ಮಾಡ್ತೀರಾ, ಈ ಖರ್ಚು ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ಸೊ ಅದನ್ನ ಬ್ಯಾಲೆನ್ಸ್ ಮಾಡಿ ಹೇಳೋದಾದ್ರೆ ಸರ್, ಒಂದು ವ್ಯಕ್ತಿಗೆ ನಮ್ಮ ಕಡಲೆಕಾಯಿ ಎಣ್ಣೆಗೆ ಬರುವಂತ ಕಾಸ್ಟ್ ಮ್ಯಾಕ್ಸಿಮಮ್ ಅಂದ್ರೆ ಇತ್ತೀಚೆಗೆ ರೇಟ್ ಜಾಸ್ತಿ ಆಗಿದ್ರಿಂದ ಹಾರ್ಡ್ಲಿ 22 ರೂಪೀಸ್ ಬರುತ್ತೆ ಸರ್, ಒಂದು ದಿನದ ಖರ್ಚು. ಸೊ ಹೊರಗಡೆ ಒಂದು ಯಾವುದಾದ್ರೂ ಒಂದು ಐಸ್ ಕ್ರೀಮಿಗೋ ಅಥವಾ ಒಂದು ಸಿನಿಮಾ ನೋಡಿದ್ರೆ ಒಂದು 500-600 ರೂಪಾಯಿ ಖರ್ಚು ಮಾಡಿಬಿಡ್ತಾರೆ. ಸೊ ಒಂದು ತಿಂಗಳಿಗೆ ಒಂದು 500-600 ರೂಪಾಯಿ 600 ಚಿಲ್ಲರೆ ಖರ್ಚು ಮಾಡಿಕೊಂಡ್ರೆ ಆರೋಗ್ಯವಾಗಿರ್ಬೋದು ಸರ್. ಹಾಸ್ಪಿಟಲ್ಗೆ ಹೋಗಿ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡೋದು ತಪ್ಪಿಸುತ್ತೆ. ಆಹಾರಕ್ಕೆ ನಾವು ಸ್ವಯಂ ತೆಗೆದುಕೊಳ್ಳತಕ್ಕಂಥ ಆಹಾರಕ್ಕೆ ನಾವು ಹಣವನ್ನು ಖರ್ಚು ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಆಹಾರವನ್ನೇ ಔಷಧಿಯನ್ನಾಗಿ ಮಾಡಿಕೊಳ್ಳಬೇಕು. ಇಲ್ಲ ಅಂದರೆ ಔಷಧಿಗೆ ಹಣವನ್ನು ತೆರಬೇಕಾಗುತ್ತೆ, ಸಮಯ ವ್ಯರ್ಥ ಆಗುತ್ತೆ, ಹೆಚ್ಚು ಹಣ ಕೂಡ ಖರ್ಚಾಗುತ್ತೆ. ಅದರ ಬದಲು ಶುದ್ಧವಾದ ಅಡಿಗೆ ಎಣ್ಣೆಗಳು SRK ಟೆಂಪಲ್ ಆಫ್ ಆಯಿಲ್ಸ್ ಪ್ರೈವೇಟ್ ಲಿಮಿಟೆಡ್ನ ಎತ್ತಿನ ಗಾಣದ ಹಾಗೂ ಟೆಕ್ನಾಲಜಿ ಡ್ರಿವನ್ ಗಾಣದ ಎಣ್ಣೆಗಳನ್ನು ಬಳಸೋದ್ರಿಂದ ಬದುಕಿರುವಷ್ಟು ಕಾಲ ಆರೋಗ್ಯವಾಗಿರಲಿಕ್ಕೆ ನಮ್ಮ ಅಡಿಗೆ ಎಣ್ಣೆಗಳು ಸಹಾಯ ಮಾಡುತ್ತೆ. ಇದು ಪ್ರೂವನ್ ಸಿಸ್ಟಮ್. ಇದೆಲ್ಲ ನಾವು ಹೊಸದಾಗಿ ಏನೂ ತಯಾರು ಮಾಡಿಲ್ಲ, ಭಗವಂತ ಕೊಟ್ಟಿರುವಂಥದ್ದನ್ನು ನ್ಯಾಚುರಲ್ ಆಗಿ ನಾವು ತಯಾರು ಮಾಡ್ತಾ ಇದ್ದೇವೆ. ಪೂರ್ವಜರು ಇದನ್ನೇ ಬಳಸ್ತಾ ಇದ್ರು. ಹೌದು, ಸಾವಿರಾರು ವರ್ಷದಿಂದ ನಮ್ಮ ಪೂರ್ವಜರು ಏನು ಬಳಸ್ತಾ ಇದ್ರೋ ಅದನ್ನೇ ನಾವು ಮಾಡ್ತಾ ಇರ್ತಕ್ಕಂಥದ್ದು. ಇದು ಯಾವುದು ಹೊಸದಲ್ಲ. ಸೊ ಹಿಂದೆ ನಮ್ಮ ಪೂರ್ವಜರು ಮಾಡಿರೋದನ್ನೇ ನಾವು ಮತ್ತೆ ಮಾಡ್ತಾ ಇರ್ತಕ್ಕಂಥದ್ದು. ಇದು ಯಾಕೆ ಕ್ಷೀಣಿಸ್ತಾ ಇದೆ? ಯಾಕೆ ನಮ್ಮ ಪೂರ್ವಜರು ಬಳಸೋದನ್ನ ನಾವು ಮರ್ತು ಬಿಟ್ವಿ ಅನ್ಸುತ್ತೆ? ಯಾಕೆ ಅಂತ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ಸರ್, ಯುಗ ಧರ್ಮ ಕೆಲವೊಂದು ಸಮಯ ಸಂದರ್ಭಗಳು ಏನಾಗುತ್ತೆ ಅಂತ ಹೇಳಿದ್ರೆ ವ್ಯತ್ಯಾಸಗಳಾಗಲೇಬೇಕು. ಅದು ಭಗವಂತನ ಸೃಷ್ಟಿ ಆಯ್ತಾ. ಅದು ಈಗ ಕಾಯಿಲೆಗಳು ಬಂದರೆ ತಾನೇ ಜನರಿಗೆ ಆರೋಗ್ಯದ ಮಹತ್ವ ಅರ್ಥ ಆಗೋಂಥದ್ದು. ಆಗೇನು ಮಾಡ್ತಾನೆ, ಮೂರ್ತಿ ಅಂತ ಒಬ್ಬ ವ್ಯಕ್ತಿನ ಕಳಿಸ್ತಾನೆ, ಹೋಗೋ ಮೂರ್ತಿ ಜನರಿಗೆ ಒಳ್ಳೆ ಅಡಿಗೆ ಎಣ್ಣೆ ಕೊಡು ಅಂತೇಳಿ. ನಾನಿಲ್ಲಿ ಬಂದು ಏನು ಮಾಡ್ತೀನಿ, ನನ್ನ ಹುಡುಗನ ಒಂದು ಟೀಮ್ ಕಟ್ಕೊಂಡು ಜನರಿಗೆಲ್ಲ ಹೇಳಿ ಈ ಥರ ಒಳ್ಳೆ ಅಡಿಗೆ ಎಣ್ಣೆ ಕೊಡೋಣ ಅಂತೇಳಿ ಜನರಿಗೆ ಸಂದೇಶ ಸಾರ್ತಾ ಇದ್ದೀನಿ. ಈಗ ಏನಾಗುತ್ತೆ, ಇನ್ನು ಮುಂದಿನ ದಿನಗಳಲ್ಲಿ ಭಾರತ ದೇಶದಾದ್ಯಂತ 806 ಜಿಲ್ಲೆ ಇದೆ. ಎಲ್ಲ ಜಿಲ್ಲೆಗಳಲ್ಲೂ 10 ಎಕರೆ ಜಮೀನನ್ನು ಲೀಸಿಗೆ ತಗೊಂಡು 25 ಎತ್ತಿನ ಗಾಣ, 25 ಟೆಕ್ನಾಲಜಿ ಡ್ರಿವನ್ ಗಾಣಗಳನ್ನು ಹಾಕ್ತಿವಿ. ಸೊ ದೇಶದಾದ್ಯಂತ ಎಲ್ರಿಗೂ ಒಳ್ಳೆ ಅಡಿಗೆ ಎಣ್ಣೆಗಳು ಸಿಗುತ್ತೆ. ಹಾಗೆ ಹೆಚ್ಚಿನ ಜನ ಆರೋಗ್ಯವಾಗಿರ್ಬೋದು. ಈಗ ಅವೇರ್ನೆಸ್ ಬರ್ತಾ ಇದೆ ಅನ್ಸ್ತಾ ಇದೆಯಾ? ಖಂಡಿತ ಬರ್ತಾ ಇದೆ. ಡಾಕ್ಟರ್ಗಳು ಕೂಡ ಬಹಳ ಸಜೆಸ್ಟ್ ಖಂಡಿತ ತುಂಬಾ ಜನ ಇಷ್ಟಪಡ್ತಾರೆ. ಡಾಕ್ಟರ್ ಮಂಜುನಾಥ್ ಇತ್ತೀಚೆಗೆ ಏನೋ ಹೇಳಿದ್ರು. ಹೌದು, ಆಲ್ರೆಡಿ ನಾವು ಅವ್ರನ್ನ ಭೇಟಿ ಆಗಿದ್ದೀವಿ. ಅವರು ಕೂಡ ಶೀಘ್ರವಾಗಿ ಬರೋರಿದ್ದಾರೆ, ನಮ್ಮ ಗಾಣಕ್ಕೆ ಭೇಟಿ ನೀಡೋರಿದ್ದಾರೆ. ಈ ಅವೇರ್ನೆಸ್ ನ ಬಳಸ್ಕೊಂಡು ಅಂದ್ರೆ ನಮ್ಮ ಸಾರ್ವಜನಿಕರು ಈ ತರದ ಗಾಣದ ಎಣ್ಣೆನೆ ಬಳಸಲಿ ಅಂತ ನೀವು ಕೇಳ್ಕೊತೀರಾ? ಖಂಡಿತವಾಗ್ಲೂ ಅವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ನಾನು. ಯಾಕೆ ಅಂತ ಹೇಳಿದ್ರೆ ನನ್ನ ಕಾಲ್ ಗ್ಯಾಂಗ್ರೀನ್ ಆದಾಗ ನಾನು ಎಷ್ಟು ನೋವು ಅನುಭವಿಸಿದೀನಿ ಅನ್ನೋದು ನನಗೆ ಗೊತ್ತು. ಆಲ್ರೆಡಿ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ, ಆರೋಗ್ಯನ ಹಾಗೆ ಕಾಪಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೇರವಾಗಿ ಸಿಗುವಂಥ ಅಡಿಗೆ ಎಣ್ಣೆ ಬನ್ನಿ, ವೀಕ್ಷಣೆ ಮಾಡಿ, ನಮ್ಮ ಪ್ರೊಡಕ್ಷನನ್ನು ನೇರವಾಗಿ ನೋಡಿ. ನೀವು ಯಾವುದೇ ರೀತಿ ಡೌಟ್ ಇಟ್ಕೊಳ್ಳೋದು ಬೇಡ, ಬನ್ನಿ ನೋಡಿ. ಅಥವಾ ನನ್ನ ವಿಡಿಯೋಗಳನ್ನು ನೋಡಿ, ಯೂಟ್ಯೂಬ್ ಚಾನಲ್ ಇದೆ ನಮ್ಮದು SRK ಟೆಂಪಲ್ ಆಫ್ ಆಯಿಲ್ಸ್ ಅಂತೇಳಿ ನೋಡಿ. ಸೊ ಈ ರೀತಿ ನೇರವಾಗಿ ಬಂದು ವೀಕ್ಷಣೆ ಮಾಡಿದ್ರೆ ನಿಮಗೆ ಕ್ಲಾರಿಟಿ ಗೊತ್ತಾಗುತ್ತೆ. ಹೇಗೆ ಖರೀದಿ ಮಾಡ್ಬೋದು ಸರ್? ಆನ್ಲೈನ್ ಅಲ್ಲಿ ಇದೆಯಾ? ಹೇಗೆ ಎಲ್ಲಿಗೆ ಬರಬೇಕಾಗತ್ತೆ ಏನು ಅನ್ನೋದನ್ನ ತಿಳಿಸ್ಕೊಡ್ಬೋದು ಸರ್? 7026 557766 ಇದು ನನ್ನ ವಾಟ್ಸಪ್ ನಂಬರ್ ಆಯ್ತಾ. ಈ ನಂಬರಿಗೆ ಅವ್ರಿಗೆ ಯಾವ ಎಣ್ಣೆ ಬೇಕು ಅಂತೇಳಿ ವಾಟ್ಸಪ್ ಮಾಡಿದ್ರೆ ನಾವೇ ಅವ್ರಿಗೆ ರಿಪ್ಲೈ ಮಾಡ್ತೀವಿ. ಮತ್ತು ಅವ್ರಿಗೆ ಪ್ರೈಸ್ ಲಿಸ್ಟನ್ನು ಕಳಿಸ್ತೀವಿ. ಜಸ್ಟ್ ಅವ್ರು ವಾಟ್ಸಪ್ಪಲ್ಲಿ ಆರ್ಡ್ರ್ ಮಾಡಿದ್ರು ಸಾಕು. ಅವ್ರ ಪ್ಲೇಸಿಗೆ ನಾವು ಲೋಕಲ್ ಆಗಿದ್ರೆ ನಮ್ಮ ಟೀಮಿಂದನೇ ಡೆಲಿವರಿ ಹೋಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಆಲ್ ಓವರ್ ಇಂಡಿಯಾ ಸ್ಪೀಡ್ ಪೋಸ್ಟಲ್ಲಿ ನಾವು ಕಳಿಸ್ಕೊಡ್ತೀವಿ. ಗಾಜಿನ ಬಾಟ್ಲಲ್ಲಿ ಲೋಕಲಿ ಕಳಿಸ್ತೀವಿ, ದೂರಿಗೆ ಈ ರೀತಿ ಸ್ಟೀಲ್ ಟಿನ್ನಲ್ಲಿ ಕಳಿಸ್ಕೊಡ್ತೀವಿ. ಈ ಥರ ಸ್ಟೀಲ್ ಟಿನ್ಸ್ ಇದೆ ನೋಡಿ, ಇದ್ರಲ್ಲಿ ಕಳಿಸ್ಕೊಡ್ತೀವಿ. ಸೊ ನಾವು ಗಾಜಿನ ಬಾಟ್ಲು ಮತ್ತೆ ಸ್ಟೀಲ್ ಟಿನ್ನು, ಸ್ಟೀಲ್ ಕ್ಯಾನ್ಗಳಲ್ಲಿ ಕೊಡ್ತೀವಿ ಹೊರತು ಪ್ಲಾಸ್ಟಿಕಲ್ಲಿ ಹಾಕೋದಿಲ್ಲ. ಇದನ್ನ ನೋಡಿನಾದ್ರೂ ಅವ್ರು ಅರ್ಥ ಮಾಡ್ಕೊಬಹುದು ಈ ಸಂಸ್ಥೆ ಯಾವ ರೀತಿ ಕೆಲಸವನ್ನ ಮಾಡ್ತಾ ಇದೆ. ಶುದ್ಧತೆ ಅನ್ನೋದು ಬಾಯಲ್ಲಿ ಹೇಳೋದಲ್ಲ, ಆಕ್ಚುಲಿ ಅದನ್ನ ರಿಯಲಿ ಮಾಡಿ ತೋರಿಸುವಂಥದ್ದು. ಈಗ ಪಾರ್ಸಲ್ಗೆ ಏನಾದ್ರು ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ? ಹೌದು, ಅದಕ್ಕೆ ಆಕ್ಚುಲಿ ಏನಂತ ಹೇಳಿದ್ರೆ ಪಾರ್ಸಲ್ಗೆ ಅಂತ ಹೇಳಿದ್ರೆ ಪಾರ್ಸಲ್ ಚಾರ್ಜ್ ಇರೋದಿಲ್ಲ, ಡೆಲಿವರಿ ಚಾರ್ಜ್ ಅಂತ ಇರುತ್ತೆ. ಸೊ ಪರ್ ಕಿಲೋಮೀಟರ್ 5 ರೂಪೀಸ್ ಅಂತ ಇಲ್ಲಿ ಲೋಕಲ್ಗೆ ಇರುತ್ತೆ ಬೆಂಗಳೂರಿನಲ್ಲಿ. ಸೊ ನಮ್ಮ ಜಾಗದಿಂದ ಅವ್ರದ್ದು ಎಷ್ಟು ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ ಅದಕ್ಕೆ ಪರ್ ಕಿಲೋಮೀಟರ್ 5 ರೂಪೀಸ್ ಚಾರ್ಜ್ ಆಗುತ್ತೆ. ಬೇರೆ ಬೇರೆ ಊರುಗಳಿಗೆ ಆಕ್ಚುಲಿ ಅದಕ್ಕೆ ಪೋಸ್ಟ್ ಆಫೀಸಲ್ಲಿ ಅದಕ್ಕೆ ಒಂದು ಮಾನದಂಡ ಇದೆ. ಸೊ 100 ಕಿಲೋಮೀಟರ್ ಒಳಗಡೆ ಇದ್ರೆ ಇಷ್ಟು, ಅಥವಾ 200 ಕಿಲೋಮೀಟರ್ ಒಳಗಡೆ ಇದ್ರೆ ಇಷ್ಟು ಅಂತ ಹೇಳಿ ಆ ಮಾನದಂಡದಲ್ಲಿ ನಾವು ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಸೊ ಅದು ಒನ್ಸ್ ನಾವು ಅವ್ರು ಆರ್ಡರ್ ಕೊಟ್ಟ ತಕ್ಷಣ ನಮ್ಗೆ ಇಮಿಡಿಯೇಟ್ ಆಗಿ ಡಿಜಿಟಲ್ ಬಿಲ್ ಜನರೇಟ್ ಆಗುತ್ತೆ. ಅವ್ರ ಪೇಮೆಂಟ್ ಆದ ತಕ್ಷಣ ಅವತ್ತು ಸಂಜೆ ಡೆಲಿವರಿ ಆಗುತ್ತೆ. ನೆಕ್ಸ್ಟ್ ಡೇ ವಿತಿನ್ 2-3 ಡೇಸಲ್ಲಿ ಅವ್ರಿಗೆ ಎಣ್ಣೆ ರೀಚ್ ಆಗುತ್ತೆ ಅವರಿಗೆ.
ಸರ್ ಓವರ್ ಆಲ್ ಇಲ್ಲಿಗೆ ಬಂದು ಭೇಟಿ ಆಗ್ತೀನಿ ಅಂದ್ರೆ ಎಲ್ಲಿಗೆ ಬರಬೇಕು? ಇದು ಬೆಂಗಳೂರಿನಲ್ಲಿರ್ತಕ್ಕಂತಹ ಕೆಂಗೇರಿ ಉಪನಗರದಲ್ಲಿ ಕೊಮ್ಮಘಟ್ಟ ಅನ್ನೋ ಒಂದು ಸ್ಥಳ. ಕೊಮ್ಮಘಟ್ಟದಲ್ಲಿ ಕರಗದಮ್ಮ ದೇವಸ್ಥಾನ ಅನ್ನುವಂಥ ದೇವಸ್ಥಾನ ಇದೆ. ಅದ್ರ ಪಕ್ಕದಲ್ಲಿ ದೀಕ್ಷಾ ಸ್ಟೆಮ್ ಸ್ಕೂಲ್ ಅಂತ ಇದೆ, ಅದು ಲ್ಯಾಂಡ್ ಮಾರ್ಕ್. ಇಲ್ಲಿ SRK ಟೆಂಪಲ್ ಆಫ್ ಫಾಲ್ಸ್ ಅಂತ ಕೂಡ ಇದೆ. ಇದೇ ನಮ್ಮ ಸಂಸ್ಥೆ. ಇಲ್ಲಿ ಬಂದು ಇಲ್ಲಿ ಕೂಡ ಖರೀದಿಸಬಹುದು. ಖಂಡಿತವಾಗ್ಲು ಇಲ್ಲಿ ಬಂದು ನೇರವಾಗಿ ಖರೀದಿ ಮಾಡಬಹುದು, ನೇರವಾಗಿ ಅವರೇ ಭೇಟಿಯನ್ನು ಕೊಡಬಹುದು, ಅಥವಾ ಅವರು ಆನ್ಲೈನ್ ಮೂಲಕ ಕೂಡ ಆರ್ಡರ್ ಮಾಡಬಹುದು. ಮತ್ತೆ ನಮ್ದು ಜೈವಿಕ ಸಂತೆ ಅಂತ ಹೇಳಿ JP ನಗರದಲ್ಲಿ ನಮ್ಮದೇ ಶಾಪ್ ಇದೆ, ನಮ್ಮ ಅಣ್ಣನ ಶಾಪ್ ಇದೆ. ಅಲ್ಲಿ ಕೂಡ ಈ ಪ್ರಾಡಕ್ಟ್ ಅವೈಲೇಬಲ್ ಇದೆ. ಏನು ವಿಶೇಷ ಅಂತ ಹೇಳಿದ್ರೆ, ಇಲ್ಲಿ ಬಂದು ತೊಗೊಂಡ್ರೆ 100 ರೂಪಾಯಿ ಕಡಿಮೆ ಆಗುತ್ತೆ, ಅಲ್ಲಿ ತೊಗೊಂಡ್ರೆ 100 ರೂಪಾಯಿ MRP ಪ್ರೈಸಲ್ಲಿ ಸಿಗುವಂಥದ್ದಾಗಿರುತ್ತೆ. ದಟ್ ಈಸ್ ದ ಡಿಫ್ರೆನ್ಸ್. ಯಾಕೆಂದ್ರೆ ನಾವು ಇಲ್ಲಿ ಕೊಡುವಂಥದ್ದು ಹೋಲ್ಸೇಲ್ ಪ್ರೈಸಲ್ಲಿ. ಎಷ್ಟಿರುತ್ತೆ ಸರ್ ಯೂಶಲಿ? ಸರ್ ಆಕ್ಚುಲಿ ನೋಡಿ, ಕಡಲೆಕಾಯಿ ಎಣ್ಣೆ ಬಂದ್ಬಿಟ್ಟು ಈಗ ನಮ್ಮ ಎತ್ತಿನ ಗಾಣದ ಎಣ್ಣೆ 567 ರೂಪಾಯಿ ಇದೆ. ಯಾಕೆಂದ್ರೆ ಈಗ ಕಡಲೆ ಬೀಜ ರೇಟ್ ಜಾಸ್ತಿ ಆಗಿರೋದ್ರಿಂದ ನಿಮಗೆ ಒಂದು ವಾರ 10 ದಿನದಿಂದ ಜಸ್ಟ್ 450 ರೂಪಾಯಿ ಇತ್ತು. ಅದು ಅಂಗಡಿಯಲ್ಲಿ ತಗೊಂಡ್ರೆ 667 ರೂಪಾಯಿ ಆಗುತ್ತೆ. ಕೊಬ್ಬರಿ ಎಣ್ಣೆ ಬಂದು ಇಲ್ಲಿ ತಗೊಂಡ್ರೆ 850 ರೂಪಾಯಿ 1 ಲೀಟರ್ಗೆ. ಅದೇ ಅಂಗಡಿಯಲ್ಲಿ ತೆಗೆದುಕೊಂಡ್ರೆ ಅಥವಾ ಮೆಡಿಕಲ್ ಶಾಪ್ ತಗೊಂಡ್ರೆ ನಮ್ಮದೇ ಎಣ್ಣೆ 990 ರೂಪಾಯಿ ಆಗುತ್ತೆ. ಸೊ ಇದು ಬಂದು ಹೋಲ್ಸೇಲ್ ಪ್ರೈಸ್ ಸರ್, ಇದು ನಮ್ಮ ಎಣ್ಣೆಗಳು. ಎಸ್ ಸರ್, ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಅಲ್ಲಿ ಮಾರ್ಕೆಟಲ್ಲಿ ರೇಟ್ ಫ್ಲಕ್ಚುಯೇಷನ್ ಆದ್ರೆ ನಮ್ಮಲ್ಲೂ ಕೂಡ ರೇಟ್ ಫ್ಲಕ್ಚುಯೇಷನ್ ಆಗುತ್ತೆ ಸರ್. ಥ್ಯಾಂಕ್ ಯು ಸರ್. ಈಗ ವಿಸ್ತೃತವಾಗಿ ತಮ್ಮ ಎಣ್ಣೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಾ, ಧನ್ಯವಾದಗಳು. ನಿಮಗೆ ಅನಂತ ಧನ್ಯವಾದಗಳು. ಇದು ಒಬ್ಬ ವ್ಯಕ್ತಿಯಿಂದ ಆಗುವಂತಹ ಕೆಲಸ ಅಲ್ಲ. ಇದಕ್ಕೆ ನಮ್ಮ ತಂಡದ ಸಹಕಾರ ಮತ್ತು ಈ ಊರಿನ ಜನರ ಆಶೀರ್ವಾದ ಹಾಗೂ ನಮ್ಮ ಗ್ರಾಹಕರ ಆಶೀರ್ವಾದ ಇರೋದ್ರಿಂದ ಈ ಸಂಸ್ಥೆಯನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ನಮ್ಮ ತಂಡದವರಿಗೆ ಹಾಗೂ ಈ ಊರಿನ ಜನರಿಗೆ, ಕೊಮ್ಮಘಟ್ಟದ ಜನರಿಗೆ ಹಾಗೂ ನಮಗೆ ಈ ಸಂಸ್ಥೆಯನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶಿವನಂಜಪ್ಪ ಮತ್ತು ಅವರ ಅಳಿಯಂದರಾದ ರಾಜೇಶ್ ಮತ್ತು ಸಾಗರ್ ಅವರ ಸಹಕಾರ ಎಲ್ಲವೂ ಕೂಡ ಕಾರಣ ಆಗಿದೆ ಸರ್. ಧನ್ಯವಾದ. ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಅಂಡ್ ಲವ್ ಯು. ನಮಸ್ತೆ. ಜೈ ರಾಮ್ ಕೃಷ್ಣ.